ಪ್ರವಚನಕಾರರಾಗಿ ಶ್ರೀಮಾನ್ ನಿರಂಜನ ಪ್ರಣವ ಡಾಕ್ಟರ್ ಗುರುಲಿಂಗ ಮಹಾಸ್ವಾಮಿಗಳು ಅಕ್ಕಿಮಠ್ ಹಾವೇರಿ ಪೂಜ್ಯರನ್ನ ವೇದಿಕೆಗೆ ಆತ್ಮೀಯವಾಗಿ ಮೊದಲು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶರಣ ಶ್ರೀ ಪ್ರಕಾಶ್ ಬಾಬು ಮಾಲಿಪಾಟೀಲ್ ಸಿಂಧನೂರು ಇವರು ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಅವರು ನಿನ್ನೆ ದಿನ ದಾಸೋಹಿಗಳಿದ್ರು, ಅವರು ನಿನ್ನೆ ಬರ್ಲಿಕ್ಕಾಗಿಲ್ಲ. ಅವರನ್ನು ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸೋಣ. ಇವತ್ತಿನ ದಾಸೋಹಿಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶರಣರಾದ ಬಸವಂತರಾಯ ಗೌಡರು ದಿದ್ದಿಗಿ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಸವಂತರಾಯ ಗೌಡರು ದಿದ್ದಿಗಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಇವತ್ತಿನ ದಾಸೋಹಿಗಳು ಇವರು. ಅದೇ ರೀತಿ ಬಸವ ಶ್ರೀರಕ್ಷೆಯನ್ನ ಪಡೆಯಲು ಆಗಮಿಸಿರ್ತಕ್ಕಂಥವರು ಶರಣ ಶ್ರೀ ನಾಗರಾಜ್ ಶ್ರೇಷ್ಠಿ, ಶ್ರೀ ರಾಘವೇಂದ್ರ ರೈಸ್ ಇಂಡಸ್ಟ್ರೀಸ್ ಸಿಂಧನೂರು ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಾಗರಾಜ್ ಶ್ರೇಷ್ಠಿ ಅವರು ವೇದಿಕೆಗೆ ಆಗಮಿಸಬೇಕು. ಶರಣ ಶ್ರೀ ಬಸವರಾಜ್ ಆರ್ ಚನ್ನಬಸವೇಶ್ವರ ಲೈಟ್ ಇಂಡಸ್ಟ್ರೀಸ್ ಬಸವರಾಜ್ ಆರ್ ಅಲ್ಬ್ರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶರಣ ಶ್ರೀ ಪರಮೇಶ್ವರಪ್ಪ ಶಿಕ್ಷಕರು ಚಿನ್ಪಂದೊಡ್ಡಿ ಆಗಮಿಸಬೇಕು. ಶರಣ ಶ್ರೀ ಸುಭಾಷ್ ಸಕಲೇಚ ಅಧ್ಯಕ್ಷರು ಜೈನ ಸಮಾಜ ಸಿಂಧನೂರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶರಣ ಶ್ರೀ ಸುಭಾಷ್ ಸಕಲೇಚ. ಶರಣ ಶ್ರೀ ಅಮರೇಶ್ ಗುರ್ಕರ್ ತಿಮ್ಮಾಪುರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅಲ್ಲಿ ನಿಮ್ಮೆಲ್ಲರನ್ನ ಸ್ವಾಗತಿಸಲ್ಲ ಅವರು ಜೋರಾದ ಚಪ್ಪಾಳೆಯೊಂದಿಗೆ. ಅಲ್ಲಿ ಅಮರೇಶ್ ಗುರ್ಕರ್ ಅಂತ ಹೇಳಿ ಅಲ್ಲಿ ಬಸವಣ್ಣವರ ಭಾವಚಿತ್ರದೊಂದಿಗೆ ನಮಗೆಲ್ಲರಿಗೆ ವಿಭೂತಿಯನ್ನು ಧರಿಸಲಿಕ್ಕೆ ಮತ್ತು ಸ್ವಾಗತ ಮಾಡ್ತಕ್ಕಂಥವ್ರು ಅವರು ಕೂಡ ಇವತ್ತು ವೇದಿಕೆಗೆ ಆಗಮಿಸಿ ಬಸವಶ್ರೀ ರಕ್ಷೆ ಪಡೆದುಕೊಳ್ಳಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶರಣ ಶ್ರೀ ಪೊಂಪಯ್ಯ ಸಾಲಿಮಠ್ ಪುನೀತ್ ಪುಣ್ಯಾಶ್ರಮದ ಫೌಂಡರ್ ಇವರು ಪೊಂಪಯ್ಯ ಸ್ವಾಮಿ ಸಾಲಿಮಠ್ ಪುನೀತ್ ಪುಣ್ಯಾಶ್ರಮ ಸಿಂಧನೂರು ಇವರು ಕೂಡ ವೇದಿಕೆಗೆ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಬೇಕು. ಶರಣ ಶ್ರೀ ಚಂದ್ರಶೇಖರ್ ಪಾಟೀಲ್ ಕೋಳವಾಡ್ ಸಮರ್ಪಣಾ ಸೇವಾ ಸಂಸ್ಥೆ ಪೀಡಬ್ಲ್ಯೂಡಿ ಕ್ಯಾಂಪ್ ಇವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಶರಣ ಶ್ರೀ ಸುಗಲೇಶ್ ಗಣಜಿಲಿಮಠ್ ವ್ಯವಸ್ಥಾಪಕರು ಅರ್ಚನಾ ಎಂಟರ್ಪ್ರೈಸಸ್ ಸಿಂಧನೂರು ಇವರು ನಮಗೆ ದಿನಾಲೂ ಈ DTP ಪ್ರಿಂಟಿಂಗ್ ಏನ್ ಮಾಡ್ತಾರಲ್ಲ ಇವರು ಸೇವೆ ಇದು. ಸುದೇಶ್ ಅವರು ಇವರಿಗೆ ಜೋರಾದ ಒಂದು ಚಪ್ಪಾಳೆಯೊಂದಿಗೆ ದಿನಾಲೂ ನಮಗೆ ಗೆಸ್ಟ್ಗಳಿಗೆ ಕಾರ್ಡ್ ಮಾಡ್ತಕ್ಕಂಥವ್ರು ಇವರೇ. ಎಲ್ಲ ಒಂದು 11 ದಿನಗಳ ಕಾಲ ಈ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅದಕ್ಕಾಗಿ ಇವರಿಗೆ ಬಸವ ಶ್ರೀ ರಕ್ಷಣೆ ನೀಡ್ತಾ ಇದ್ದೇವೆ. ನಂತರದಲ್ಲಿ ಶರಣ ಶ್ರೀ ಮಲ್ಲಿಕಾರ್ಜುನ್ ಹುಲೂರು ಒಣಮೆಣಸಿನಕಾಯಿ ವರ್ತಕರು ಸಿಂಧನೂರು ಇವರು ಕೂಡ ಚಿಲ್ಲಿ ಮರ್ಚೆಂಟ್ಸ್ ಮಲ್ಲಿಕಾರ್ಜುನ್ ಅವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಶರಣ ಬಸವ ವ್ಯವಸ್ಥಾಪಕರು ಶರಣ ನೀಲಾಂಬಿಕಾ ಉಚಿತ ಪ್ರಸಾದ ನಿಲಯ ಶರಣ ಬಸವ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಶರಣ ಶ್ರೀ ಸಂಗನಗೌಡ ಬಲಟಗಿ ಅನ್ನಪೂರ್ಣೇಶ್ವರ PG ಸೆಂಟರ್ ಪೀಡಬ್ಲ್ಯೂಡಿ ಕ್ಯಾಂಪ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದೆ. ಯಾಕಂದ್ರೆ ಇವರು ಸೇವೆ ಅಂತಕ್ಕಂಥದ್ದು ಅನನ್ಯವಾಗಿರ್ತಕ್ಕಂಥ ಸೇವೆ. ಇವೆಲ್ಲವೂ ಕಾಣದ ಕೈಗಳ ಸೇವೆ ಇದು. ಇಲ್ಲಿ ಕಾಣದ ನಿಂತ್ಕೊಂಡು ಮಾತಾಡೋ ಸೇವೆ ಬೇರೆ, ಕಾಣದ ಕೈಗಳ ಸೇವೆ ಇದು. ಸಂಗನಗೌಡ ಬಲ್ಲಟ್ಟಿಗೆ ಅಂದ್ರೆ ದಿನ ನಮಗೆ ಅಲ್ಲಿ ಊಟದ ವ್ಯವಸ್ಥೆ ನೋಡ್ತಕ್ಕಂಥವ್ರು ಅವರಾಗಿರ್ಬೋದು, ನಮ್ಮ ಭೀಮಣ್ಣ ಹೂಗಾರವರಾಗಿರ್ಬೋದು, ಅಲ್ಲಿ ಒಂದು ಟೀಮ್ ಇದೆ. ಅವರು ಕೂಡ ಇವತ್ತು ಬಸವ ಸಿಲೆಕ್ಷನ್ ಪಡ್ಲಿಕ್ಕೆ ಸಂಗನಗೌಡ ಬಂಡಿಗೆ ಅವರು ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲಿದ್ರು ಆಗಮಿಸಬೇಕು ಸಂಗನಗೌಡ್ರೆ. ಅದೇ ರೀತಿಯಾಗಿ ಶರಣ ಶ್ರೀ ಚಾಂದ್ ಪಾಷಣ್ಣ ಅಂತ ಅಲ್ಲಿ ಅಡಿಗೆ ವ್ಯವಸ್ಥಾಪಕ ಅವರು ಕೂಡ ಚಾಂದ್ ಪಾಷ ಅವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಶರಣ ಶ್ರೀ ಅನ್ವೇಶ್ ದಾಸರ್ ಇವರು ಕೂಡ ವೇದಿಕೆ ಆಗಮಿಸಬೇಕು. ಯಾಕಂದ್ರೆ ನಗರಸಭೆ ಅಧಿಕಾರಿಗಳಿಗೆ ಪದೇ ಪದೇ ಫೋನ್ ಮಾಡಿ ಈ ಒಂದು ಮೈದಾನದ ಸ್ವಚ್ಛತೆ ಆಗಿರ್ಬೋದು, ಬಸವ ವೃತ್ತದ ಸ್ವಚ್ಛತೆ ಆಗಿರ್ಬೋದು ಅವೆಲ್ಲವನ್ನು ನೋಡಿಕೊಂಡಿರ್ತಕ್ಕಂಥವ್ರು ಅನ್ವೇಶ್ ದಾಸರ್ ಅವರು ಕೂಡ ವೇದಿಕೆ ಆಗಮಿಸಬೇಕು. ಅದೇ ರೀತಿಯಾಗಿ ಶರಣ ಶ್ರೀ ಕಿಶನ್ ರಾವ್ ನಗರಸಭೆ ಅಧಿಕಾರಿಗಳು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಇನ್ನೋರ್ವರು ಇಂಜಿನಿಯರ್ ಆಗಿರ್ತಕ್ಕಂಥ ಚೇತನ್ ಕುಮಾರ್ ನಗರಸಭೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಹಲೋ ಪಂಪ ಸ್ವಾಮಿ ಬರ್ರಿ. ಹಲೋ ಬರ್ರಿ ಸ್ವಾಮಿ, ಬರ್ರಿ 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 ಸ್ಟಾರ್ಟ್ ಆಯ್ತು ಬರ್ರಿ. ಅದೇ ರೀತಿಯಾಗಿ ಹಿರಿಯ ಪತ್ರಕರ್ತರು ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶರಣ ಶ್ರೀ ಅಶೋಕ್ ಬೆಂಗಳೂರು
ವೇದಿಕೆಗೆ ಆಗಮಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಹೋದರ ಅಶೋಕ್ ಬೇನೂರವರು ವೇದಿಕೆಗೆ ಆಗಮಿಸಬೇಕು. ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ, ನಿಮಗೆಲ್ಲರಿಗೂ ಮೊದಲಿಗೆ ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಈಗ ಮೊದಲಿಗೆ ವಚನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ಶಾಶ್ವತ ನೀನು, ಎತ್ತಿರ ನೀನು ಬಾಚೆಲ್ಲರಿಗೂ, ಎತ್ತಿರ ನೀನು ಬಾಚೆಲ್ಲರಿಗೂ, ಶಾಶ್ವತ ನೀನು, ಶಾಶ್ವತ ನೀನು, ಮಹಾದೇವ 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 ಮಹಾದೇವ, ಇಲ್ಲಿಂದಲೂ ಶಬ್ದವಿಲ್ಲ, ಇಲ್ಲಿಂದಲೂ ಶಬ್ದವಿಲ್ಲ, ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು. पशुपति जगके एको देवा, पशुपति जगके एको देवा, स्वर्ग मर्त्य पाताल तोड़के, स्वर्ग मर्त्य पाताल तोड़के, ಒಬ್ಬನೇ ದೇವ ಒಬ್ಬನೇ ದೇವ, ಒಬ್ಬನೇ ದೇವ ಒಬ್ಬನೇ ದೇವ, ಶಾಶ್ವತ ಜೈ ಗುರು ಬಸವೇಶ ಶರಣ ಶರಣಾರ್ಥಿ. ಶರಣಾರ್ಥಿಗಳು ವಚನ ಪ್ರಾರ್ಥನೆಗೈದ ಸಂಗೀತ ಇರುವವರೆಗೆ ಈಗ ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರನ್ನ ಹಾಗೂ ಎಲ್ಲ ಗಣ್ಯಮಾನ್ಯರನ್ನ ಸ್ವಾಗತಿಸಲಿಕ್ಕೆ ಬಸವ ಶ್ರೀರಕ್ಷೆಯನ್ನ ನೀಡಲಿಕ್ಕೆ ಆಗಮಿಸಿದ್ದಾರೆ. ಹಿರಿಯ ಶರಣರಾಗಿರ್ತಕ್ಕಂಥ ಪಂಪನಗೌಡ ಮಾಲಿಪಾಟೀಲ್ ಸರ್ ವೇದಿಕೆಗೆ ಆಗಮಿಸಿ ಇವರೆಲ್ಲರಿಗೆ ಬಸವ ಶ್ರೀರಕ್ಷೆ ನೀಡಿ ಗೌರವಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶರಣ ಶ್ರೀ ಪಂಪನಗೌಡ ಮಾಲಿಪಾಟೀಲ್, ಸಿಇಒ, ಬಸವೇಶ್ವರ ಬ್ಯಾಂಕ್. ಮೊದಲಿಗೆ ಪರಮ ಪೂಜ್ಯರಿಗೆ ಗ್ರಂಥ ಪುಷ್ಪವನ್ನು ನೀಡುವುದರ ಮೂಲಕ ವೇದಿಕೆಗೆ ಸ್ವಾಗತಿಸಬೇಕಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೀನಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಆತ್ಮೀಯರಾಗಿರ್ತಕ್ಕಂಥ ಶರಣ ಶ್ರೀ ಪ್ರಕಾಶ್ ಬಾಬು ಮಾಲಿಪಾಟೀಲ್ ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಪ್ರಕಾಶ್ ಬಾಬು ಮಾಲಿಪಾಟೀಲ್
ಇವರು ಕೂಡ ಪ್ರತಿ ವರ್ಷ ಒಂದು ದಿನದ ದಾಸೋಹ ಸೇವೆಯನ್ನ ಮಾಡ್ತಾ ಇದ್ದಾರೆ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ಇವತ್ತಿನ ದಾಸೋಹರಾಗಿರ್ತಕ್ಕಂಥ ಬಸವರಾಜಗೌಡರು ದೀದಿಗೆ ಅವರನ್ನು ಕೂಡ ಆತ್ಮೀಯವಾಗಿ ಬಸವ ಶ್ರೀ ರಕ್ಷಣೆಗೆ ಸ್ವಾಗತಿಸಲು ವಿನಂತಿಸಿಕೊಳ್ತಾ ಇದ್ದೇನೆ. ಬಸವರಾಜಗೌಡರು ಅದೇ ರೀತಿಯಾಗಿ ಶರಣಶ್ರೀ ಸಂಗನಗೌಡ ಬರಟಿಗೆ ಅವರು ಅನ್ನಪೂರ್ಣೇಶ್ವರಿ ಪಿಜಿ ಬಿಡವಡಿಕ ಇವರು ಕೂಡ ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಇವ್ರದ್ದು ಪಿಜಿ ಸೆಂಟರ್ ಇದೆ, ಉತ್ತಮವಾಗಿರ್ತಕ್ಕಂಥ ಪಿಜಿ ಸೆಂಟರ್ ಸಂಗನಗೌಡ ಮಾಲಿಪಾಟಲ್. ಯಾರಾದರೂ ಇಚ್ಛೆ ಇದ್ರೆ ಅವರನ್ನ ಸಂಪರ್ಕ ಮಾಡ್ರಿ. ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸದೊಂದಿಗೆ ಅವರಿಗೆ ವಸತಿ ಕೂಡ ಸೌಲಭ್ಯ ಒದಗಿಸ್ತಾ ಇದ್ದಾರೆ. ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶರಣಶ್ರೀ ಅಶೋಕ್ ಬೆನ್ನೂರ್ ಸರ್ ಇವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ನಮ್ಮವರೇ ಆಗಿರ್ತಕ್ಕಂಥ ಶರಣಶ್ರೀ ನಾಗರಾಜ್ ಶ್ರೇಷ್ಠಿ ಶ್ರೀ ರಾಘವೇಂದ್ರ ರೈಸ್ ಇಂಡಸ್ಟ್ರೀಸ್ ಇವರು ಕೂಡ ದಾಸೋಹಕ್ಕೆ ರೈಸ್ ಅನ್ನ ನೀಡಿದ್ದಾರೆ ಹಾಗೂ ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ಅವರು ಕೈ ಜೋಡಿಸ್ತಾ ಇದ್ದಾರೆ. ಅವರಿಗೂ ಕೂಡ ಬಸವ ಶ್ರೀರಕ್ಷೆಯನ್ನ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತೇಳಿ ಶರಣಶ್ರೀ ಪಂಪನಗೌಡ ಮಾಲಿಪಟ್ ಸರ್ ಅಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ಇನ್ನೋರ್ವರು ಕೂಡ ಶರಣಶ್ರೀ ಚಾಲ್ಪಾ ಶರಣ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಈ ಒಂದು ಜಯಂತ್ಯೋತ್ಸವಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಬಸವ ಶ್ರೀರಕ್ಷೆ ನೀಡುವುದರ ಮೂಲಕ ವೇದಿಕೆಗೆ ಸ್ವಾಗತಿಸಬೇಕು. ಅದೇ ರೀತಿ ನಮ್ಮ ಸುರೇಶ್ ಗಣಜಿಲ್ ಭಟ್ ಇವರು ಕೂಡ ನಾನು ಹೇಳಿದಲ್ಲ 11 ದಿನಗಳವರೆಗೆ ನಮಗೆ DTP ಪ್ರಿಂಟ್ ಅನ್ನ ದಿನಾಲೂ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಬಸವಣ್ಣನ ಶ್ರೀರಕ್ಷೆ ಆಗಲಿ ಅಂತೇಳಿ ಒಂದು ವೇದಿಕೆಗೆ ಅವರನ್ನ ಆಹ್ವಾನಿಸಿದ್ದೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ನಗರಸಭೆ ಅಧಿಕಾರಿಯಾಗಿರ್ತಕ್ಕಂಥ ಕಿಶನ್ ರಾವ್ ಇವರು ಕೂಡ ಆರೋಗ್ಯ ನಿರೀಕ್ಷಕರು. ಯಾಕಂದ್ರೆ ಇವತ್ತು ಬಸವ ವೃತ್ತ ಹೀಗಾಗಿದ್ದಂದ್ರೆ ಜೋರಾದ ಚಪ್ಪಾಳೆ ಇರಲಿ. ನಾವು ಸರ್ಗೆ ಸ್ವಲ್ಪ ಜೋರಾಗಿ ಮಾತಾಡಿದೆವು. ಅದು ಯಾಕಂತಂದ್ರೆ ಬಸವಣ್ಣ ಸಲುವಾಗಿ ಸರ್, ನಿಮ್ಗೆ ಗೊತ್ತಿರಲಿ ನಮ್ದು ಇದರಲ್ಲಿ ಏನಿಲ್ಲ, ಸ್ವಚ್ಛ ಆಗ್ಲಿ ಅಂತಕ್ಕಂಥದ್ದು. ಇವತ್ತು ಎಲ್ಲರೂ ನಿಮ್ಮನ್ನ ನಡೆಸ್ತಾರೆ ಸರ್, ನಮ್ದಲ್ಲ. ಇವತ್ತು ವೇದಿಕೆ ಮುಖಾಂತರ ಜೋರಾದ ಚಪ್ಪಾಳೆ ಕಿಶನ್ ರಾವ್ ಸರಿಗೆ. ಒಳ್ಳೆ ಅಂದವಾಗಿ ರಂಗೋಲಿ ಹಾಕಿ ಇವತ್ತು ಅದ್ರ ವೃತ್ತ ಹೆಂಗ್ ಮಾಡ್ಯಾರ ಅಂದ್ರೆ ಅಲ್ಲಿ ಯಾವುದೇ ಕಸ ಹಾಕ್ಲಾರಂಗ್ ಮಾಡಿ ಸರ್. ದಯವಿಟ್ಟು ಇನ್ನೊಂದು ಈ ವೇದಿಕೆ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೂ ಕೆಲವೊಬ್ರು ಬಂದು ಕಸ ಹಾಕ್ತಾ ಇದ್ದಾರೆ. ಒಬ್ಬರಂತೂ ಇಬ್ಬರಿದೆ, ಒಂದು 4 ಜನ ಅಲ್ಲಿ ವ್ಯಾಲೆಂಟರ್ ನಿಲ್ಲಿಸ್ಬಿಟ್ರಿ, ಅದು ಕಸ ಅಲ್ಲಿ ಹಾಕಕ್ ಸಾಧ್ಯ ಇಲ್ಲ ಸರ್. ಅದಕ್ಕೆ ದಯವಿಟ್ಟು ಅದನ್ನು ಕೂಡ ತಾವು ಮಾಡೋದು ವಿನಂತಿಸಿಕೊಳ್ತಾನೆ. ಮತ್ತೊಮ್ಮೆ ತಮಗೆ ಅಭಿನಂದನೆಗಳು ಸರ್. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಸಂಗೀತ ಸೇವೆಯನ್ನು ನೀಡತಕ್ಕಂಥ ಸಂಗೀತ ಇರುವವರಿಗೂ ಕೂಡ ಗ್ರಂಥ ಪುಷ್ಪವನ್ನು ನೀಡುವುದರ ಮೂಲಕ ಅವರನ್ನು ಕೂಡ ಪಂಪನಗೌಡ ಮಾಲಿಪಾಟೀಲ್ ಸರ್ ಸ್ವಾಗತಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ, ಮಾಧ್ಯಮದ ಮಿತ್ರರೇ, ನಮ್ಮ ಸೌಂಡ್ ಸಿಸ್ಟಮ್ ಗೆಳೆಯರೇ, ತಮಗೆಲ್ಲರಿಗೂ ನಮ್ಮ ವೀರನಗೌಡ ಸಣ್ಣಗೌಡರು ಇವ್ರದ್ದು ವಿಡಿಯೋ ಕೆಲಸ ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಅದು ಎಲ್ಲವೂ ಕೂಡ ಅವರು ಯೂಟ್ಯೂಬ್ ಅಲ್ಲಿ ಚಾನಲ್ ಮಾಡಿದ್ದಾರೆ. ಅದರಲ್ಲಿ ದಿನ ಪ್ರಸಾರ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮ. ಅವರಿಗೂ ಕೂಡ ಈ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರಿ ಈಗ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಬಸವಣ್ಣನವರ ರೂಪಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಹಾಗೂ ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥವ್ರು ಮತ್ತು ದಾಸೋಹಿಗಳು ಇವರು ಏದವರು ಬಂದು ಮಾಲಾರ್ಪಣೆ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲ ನರಪಮಶೀಲಂ, ಬಸವಂ ಜಂಗಮಲೋಲಂ, ಬಸವ ರಕ್ಷಿಪುರೆನ್ನ ಸಂಗನ ಬಸವ. ಬಾಯಂಬಲ್ಲಿ ಎನ್ನ ಭವಹರಿಯಿದ್ದು, ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನು, ವಾಯಂದು ವಚಿಸುವಡಿ
ವಸ್ತು ಚೈತನ್ಯಾತ್ಮಕನಾದೆನು ಇಂತಿ ಬಸವಾಕ್ಷರ ತ್ರಯಗಳೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದು ಕಂಡು ಆನು ನೀನು ಬಸವ 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 ಎಂದು ಬದುಕಿದವು ಕಾಣ ಗುಹೇಶ್ವರ. ಈಗ ಇವತ್ತಿನ ದಾಸೋಹಿಗಳಿಗೆ ಹಾಗೂ ನಿನ್ನೆಯ ದಿನ ದಾಸೋಹ ಮಾಡಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ಪ್ರಕಾಶ್ ಬಾಬು ಮಾಲಿ ಪಾಟೀಲ್ ಹಾಗೂ ವಸಂತರೇಗೌಡ ದಿದ್ದೀಸ್ ಇವರಿಬ್ಬರನ್ನು ಕೂಡ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಇವರಿಗೆ ಗೌರವ ಶ್ರೀರಕ್ಷೆ ನೀಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದೆ. ಇದು ತೆಗೆಬಿಡು ಬಿಲ್ಲ ನೀನು ಮಾಡಿಸು. ಇಲ್ಲ ಸರ್ಸಾ ಸರ್ಸ ಬಿಡುದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯ ಎನಗೆ ವಿಭೂತಿಯೇ ಕುಲದೈವ, ಅಯ್ಯ ಎನಗೆ ವಿಭೂತಿಯೇ ಮನೆದೈವ, ಅಯ್ಯ ಎನಗೆ ವಿಭೂತಿಯೇ ಸರ್ವಸಿದ್ಧಿ, ಅಯ್ಯ ಎನಗೆ ವಿಭೂತಿಯೇ ಸರ್ವವಶ, ಅಯ್ಯ ಕೂಡಲ ಚಂದ್ರ ಸಂಗಮ ದೇವಯ್ಯ ಶ್ರೀ ಮಹಾವಿಭೂತಿ ಎಂಬ ಪರಂ ಜ್ಯೋತಿ ನೀವಾದಿರಾಗಿ ನನಗೆ ಶ್ರೀ ವಿಭೂತಿಯೇ ಸರ್ವ ಸಾಧನವಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಯ ಗುರು ಬಸವೇಶ ಶರಣು ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಕ್ಕೆ ಕಾಲನನುಪಮಾಶೀಲಂ, ಬಸವಂ ಜಂತಮವರಲೋಲಂ, ಬಸವಾಕ್ಷಿಪುರನ್ನ ಸಂಗನ ಬಸವಾ, ಬಸವಾಕ್ಷಿಪುರನ್ನ ಸಂಗನ ಬಸವಾ, ಬಸವಾ ಅಕ್ಷಿಪುರನ್ನ ಸಂಗನ ಬಸವಾ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ, ವಸುದೇಶ ಕುಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿದ್ದ ಗುರು ಬಸವಣ್ಣನಯ್ಯ, ನಿಮ್ಮ ಹೆಸರಿದ್ದ ಗುರು ಬಸವಣ್ಣನಯ್ಯ, ನಿಮ್ಮ ಹೆಸರಿದ್ದ ಗುರು ಬಸವಣ್ಣನಯ್ಯ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಶರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ. ಅಗಮ್ಯ ಅಗೋಚರ ಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಳಕ್ಕೆ ಬಂದು
जय गुरु बसवेश शरणु शरणार्थी जय गुरु बसवेश शरणु शरणार्थी ಎಲ್ಲರೂ ಭಜನೆಯಲ್ಲಿ ಪಾಲ್ಗೊಳ್ಳಬೇಕಾಗಿ जय गुरु बसवा 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 शिवने बसवा बसवा शिवने शिवने बसवा बसवा शिवने शिवने बसवा बसवा शिवने शिवने बसवा बसवा शिवने श्री गुरु बसवा लिंगाय नमः 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 जय गुरु बसवा 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 जय गुरु बसवेश शरणु शरणार्थी जय गुरु बसवेश शरणु शरणार्थी शरणु शरणार्थी ओम श्री गुरु बसवलिंगाय नमः ಧರೆಯ ದೇಗುಲವನ್ನು ಧರಿಪ ಗುರುಮೂರ್ತಿ ದೇವದಾನತೆಯನ್ನು ಮುನ್ನಡೆದ ಸತ್ಕೀರ್ತಿ ಧ್ಯಾನ ದಾಸೋಹ ಅನುಭವದ ಶಿವಮೂರ್ತಿ ಶತಕೋಟಿ ಶರಣಾರ್ಥಿ ಬಸವ ಗುರು ಮಹಾಮೂರ್ತಿ ಬಸವಾದಿ ಪ್ರಮುಖರನ್ನ ವಿಶ್ವದ ಎಲ್ಲ ಮಹಾದಾರ್ಶನಿಕರನ್ನ ಸ್ಮರಣೆ ಮಾಡಿ ಜಂಗಮಜ್ಯೋತಿ ಮಹಾತಪಸ್ವಿ ಲೋಕಪೂಜ್ಯರಾದ ಅಂತನಿಯ ಮುರುಗೇಂದ್ರ ಮಹಾಶಿವರವರನ್ನ ಧಾರವಾಡದ ಮೃತ್ಯುಂಜಯ ಮಹಾತತ್ವಗಳನ್ನ ಒಳಬಳ್ಳಾರಿಯ ಚನ್ನಬಸವ ತಾತನವರನ್ನ ಸ್ಮರಣೆ ಮಾಡ್ತಾ ಬಸವ ಜಯಂತಿಯ ಪ್ರಯುಕ್ತವಾಗಿ ಹಮ್ಮಿಕೊಂಡಿರುವಂತಹ ಶರಣರ ಜೀವನ ದರ್ಶನ ಪ್ರವಚನದಲ್ಲಿ ನಿತ್ಯವೂ ಕೂಡ ಸಂಗೀತ ಸೇವೆ ನೀಡತಕ್ಕಂಥ ಪ್ರೀತಿಯ ಸಂಗೀತ ಕಲಾವಿದರೇ ಪ್ರವಚನದ ಸರಿಯಾದ ಸಮಯಕ್ಕೆ ಆಗಮಿಸಿ ನಿತ್ಯವೂ ಕೂಡ ಶರಣರ ಚಿಂತನೆ ಅನುಭವವನ್ನು ಕೇಳ್ತಿರ್ತಕ್ಕಂಥ ಎಲ್ಲ ಸಿಂಧನೂರು ಮಹಾನಗರದ ಶರಣ ತಂದೆ ತಾಯಿಗಳೇ
ಮುದ್ದು ಮಕ್ಕಳೇ, ಶಿವಾರ್ಥಿಗಳೇ, ದಾಸೋಹಿಗಳೇ, ಮಾಧ್ಯಮದ ಮಿತ್ರರೇ, ಅವರಿವರೆಲ್ಲದ ಎಲ್ಲರಂತರ ಭಕ್ತಿಯಿಂದ ಶರಣು ಶರಣು ಶರಣಾರ್ಥಿಗಳು. ಬಹುಶಃ ಎಲ್ಲರಿಗೂ ಒಂದು ತರ ಮಜಾ ಅನ್ಸಕ್ಕಂಥದ್ದಲ್ಲಿ, ಒಂದು ಕಡೆಗೆ ಸೊಳ್ಳೆ ಕಾಟ, ಇನ್ನೊಂದು ಕಡೆಗೆ ಸೆಖಿ, ಮತ್ತ ಅದರಾಗ ಒಂದಿಟ್ಟು ನನ್ನ ಕೇಳಿ ಅಂತ ಹೊಗೆ ಹಾಕೋ ಒಂದಿಷ್ಟು. ಈ ಹೊಗೆ ಒಳಗ ಸೊಳ್ಳೆ ಹುಳ ಓಡುವಂತವು ನಾವ ಹೋಗ್ತೋ ಗೊತ್ತಾಗೋದು. ಆದ್ರೂ ಕೂಡ ಮನುಷ್ಯ ಬದುಕಬೇಕಂತ ಇಷ್ಟೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡ. ಯಾವ ಪ್ರಾಣಿ ಪಕ್ಷಿಗಳಿಗೂ ಇಂಥ ವ್ಯವಸ್ಥೆ ಇಲ್ಲ. ಮನುಷ್ಯ ಗಟ್ಟದವು ಕೋರ್ಟ್ ಇರುವುದು ಮನುಷ್ಯಾಗ, ಇಂಥ ಹೊಗೆ ಹಾಕು ಮಿಷನ್ ಇರುವುದು ಮನುಷ್ಯಾಗ. ಬಟ್ ಬೆಳಿಗ್ಗೆ ಸೂರ್ಯ ಬಂದು ತಾಪವನ್ನು ತಾಡಿ ಅವ ಶೆಕೆ ಪರಿಸಿ ಅವೊಂದಿಷ್ಟು ಕಾಡ್ತಾನ. ಇನ್ನು ರಾತ್ರಿ ನೆಮ್ಮದಿ ನಿಡುದು ಬೇಡ್ತಾನೆ ಅಂತ ಸೊಳ್ಳೆ ಬಂದು ನೆಮ್ಮದಿ ಕಾಡ್ತಾನೆ. ಈ ಎಲ್ಲ ಕಾಡುಗಳ ಮಂದಿ ಮತ್ತೆ ಒಂದು ತಾಸು ನಾವು ಹಿಂಗೆ ನೆಮ್ಮದಿ ಕಾಡ್ತೀವಿ. ಶರಣರ ಚಿಂತನೆ, ಶರಣರ ಅನುಭವದ ಕಡೆಗೆ ಒಂದಿಷ್ಟು ಗಮನ ಹರಿಸ್ತಕ್ಕಂಥದ್ದು. ಸೊನ್ನಲಿಗೆ ಸಿದ್ದರಾಮ ಶಿವಯೋಗಿಗಳು ಅಂತ ಆಗಿ ಹೋಗ್ತಾರೆ 12ನೇ ಶತಮಾನದೊಳಗೆ. ಅಲ್ಲವರು ಒಂದು ಕಡೆ ಹೇಳ್ತಾರೆ, ಸಿದ್ದರಾಮನೊಬ್ಬನೇ ಶಿವಯೋಗಿ ಕಲ್ಯಾಣ ನಾಡಿನೊಳಗ. ಬಹಳ ಜನ ಶಿವಯೋಗಿ ಅನ್ನುವಂತ ಶಬ್ದವನ್ನು ಬಳಕೆ ಮಾಡ್ತಕ್ಕಂಥವರಿದ್ದಾರೆ. ಆದ್ರೆ ಗೊತ್ತಿರಲಿ, ಶಿವಯೋಗಿ ಅನ್ನುವಂತ ಶಬ್ದ ಯಾರಿಗಾದ್ರೂ ಸಲ್ತಿದ್ರೆ ಅದು ಸೊನ್ನಲಿಗೆಯ ಸಿದ್ದರಾಮನೊಬ್ಬನೇ ಶಿವಯೋಗಿ. ಸೊನ್ನಲಿಗೆ ಸಿದ್ದರಾಮನೇ ಶಿವಯೋಗಿ ಅಂತ ಕರೀತೀವಿ. ಅಂತಹ ಸಿದ್ದರಾಮ ಶಿವಯೋಗಿಗಳು ಹೇಳ್ತಾರೆ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೆಣ್ಣನ್ನ ಎಲ್ಲಿ ಹೋಲಿಸ್ತಾರ ಅಂತಂದ್ರ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನನಗೆ ಹೋಲಿಸ್ತಕ್ಕಂಥ ಶಿವಯೋಗಿ ಸ್ವರೂಪರು ಸೊನ್ನಲಿಗೆ ಸಿದ್ದರಾಮ ಶಿವಯೋಗಿಗಳು ಅಂತ ಅಪ್ಪುಗಳು ಒಂದು ವಚನವನ್ನು ಬರೀತಾರೆ ಈ ಸಮಾಜಕ್ಕೆ. ಎಂತಹ ಮಾತನ್ನ ಬರೀತಾರ ಅಂತಂದ್ರೆ ಹೇಳ್ತಾರೆ ಅವರು, ಒಬ್ಬರ ಮನವ ನೋಯಿಸಿ, ಒಬ್ಬರ ಮನವ ಘಾತವ ಮಾಡಿ ಗಂಗೆಯ ಮುಳುಗಿದೊಡೆ ಏನಾಗುವುದಯ್ಯ. ಒಬ್ಬರ ಮನವ ನೋಯಿಸಿ, ಒಬ್ಬರ ಮನವ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗೆದ್ದಡೆ ಏನಾಗುವುದಯ್ಯ ಅಂತ ಪ್ರಶ್ನೆ ಮಾಡ್ತಾರೆ. ಪ್ರಶ್ನಾರ್ಥಕ ಚಿಹ್ನೆ. ಮತ್ತದಕ್ಕೊಂದು ಉದಾಹರಣೆ ಕೊಡ್ತಾರ, ಚಂದ್ರನು ಗಂಗೆಯ ತಡೆಯಲಿದ್ದಡೇನು ಕಲಂಕ ಬಿಡದಾಯಿತ್ತಯ್ಯ. ಚಂದ್ರನು ಗಂಗೆಯ ದಡದಲ್ಲಿದ್ದಡೇನು ಕಲಂಕ ಬಿಡದಾಯಿತ್ತೇನಯ್ಯ. ಅದು ಕಾರಣ ಮನವ ನೋಯಿಸದವನ, ಒಬ್ಬರ ಗಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಯಾರು? ಸೊನ್ನಲಿಗೆ ಸಿದ್ದರಾಮ ಶಿವಯೋಗಿ ಹೇಳ್ತಕ್ಕಂಥ ಮಾತು. ಮಾಡೋ ಕರ್ಮಗಳನ್ನೆಲ್ಲ ಮಾಡೋದು, ಪಾಪ ಕೃತ್ಯಗಳನ್ನೆಲ್ಲ ಮಾಡೋದು, ಬೈಯೋದು, ತೆಗಳೋದು, ಅನ್ಯಾಯ ಮಾಡೋದು, ಅನಾಚಾರ ಮಾಡೋದು, ಇನ್ನೊಬ್ಬರಿಗೆ ಮೋಸವನ್ನು ಮಾಡೋದು, ಎಲ್ಲಾ ಮಾಡೋದು ವರ್ಷ ಪೂರ್ತಿ. ಕೊನೆಗೆ ಒಂದು ದಿನ ಹೋಗಿ ಗಂಗೆಯಲ್ಲಿ ಮುಳುಗಿ ಬಂದ್ರೆ ನಿನ್ನ ಕರ್ಮಗಳು ದೂರ ಆಗ್ತವೆ ಏನಪ್ಪ ಹೇಳ್ತಾರೆ ಸೊನ್ನಲಿಗೆ ಸಿದ್ದರಾಮ ಶಿವಯೋಗಿಗಳು. ಅದಕ್ಕ ಒಬ್ಬರ ಮನವ ನೋಯಿಸಿ, ಒಬ್ಬರ ಮನವ ಘಾತವ ಮಾಡಿ. ಒಬ್ಬರ ಮನಸ್ಸು ನೋಯಿಸೋದು ಕೂಡ ಒಂದು ದೊಡ್ಡ ಅಪರಾಧವೇ. ಒಬ್ಬರ ಮನಸ್ಸಿಗೆ ಘಾಸಿ ಮಾಡತಕ್ಕಂಥದ್ದು ದೊಡ್ಡ ಅಪರಾಧ ಅಂತ ಹೇಳ್ತಾರೆ ಶರಣರಲ್ಲಿ. ಬರೀ ಕಳತನ ಮಾಡೋದು, ಮೋಸ ಮಾಡೋದು, ದರೋಡೆ ಮಾಡೋದಲ್ಲ, ಒಬ್ಬರ ಮನಸ್ಸಿಗೆ ನೋವಾಗಂಗೆ ಮಾಡಿಬಿಟ್ರು ಕೂಡ ಅದು ಕೂಡ ದೊಡ್ಡ ಅಪರಾಧ ಅಂತಕ್ಕಂಥದ್ದನ್ನ ಶಿವಯೋಗಿ ಸ್ವರೂಪರಾದ ಸೊನ್ನಲಿಗೆ ಸಿದ್ದರಾಮ ಶಿವಯೋಗಿಗಳು ಈ ವಚನದ ಮೂಲಕ ಈ ಸಮಾಜಕ್ಕೆ ಹೇಳಿಕೊಂಡಿದ್ದಾರೆ. ಅದಕ್ಕ ಕರ್ಮ ಮಾಡಿ ಗಂಗೆಯೊಳಗೆ ಮಿಂದರೆ ನಿನ್ನ ಕರ್ಮಗಳು ದೂರ ಹೋಗೋದು. ಮತ್ತದಕ್ಕೆ ಉದಾಹರಣೆ ಹೇಳ್ತಾರೆ, ಚಂದ್ರನು ಗಂಗೆಯ ತಡೆಯಲ್ಲಿದ್ದಡೇನು. ಚಂದ್ರಮ ಗಂಗೆಯ ತಡದಾಗ ಇರ್ತಾನ, ದಂಡ್ಯಾಗ ಇರ್ತಾನ, ಅವಂಗ ಕಳಂಕ ಬರ್ಲಾರ್ದಂಗಿತ್ತೇನು, ಅವಂಗೂ ಕೂಡ ಒಂದು ಕಳಂಕ ಬಂತಲ್ಲ. ಹಂಗ ಮನವ ನೋಯಿಸಿ ಬದುಕೋದಲ್ಲ, ಇನ್ನೊಬ್ಬರಿಗೆ ನೋವು ಮಾಡೋದಲ್ಲ. ಅದಕ್ಕೆ ಹೇಳ್ತಾರೆ, ಅದು ಕಾರಣ ಮನವ ನೋಯಿಸಿದವನೇ, ಒಬ್ಬರ ಘಾತವ ಮಾಡದವನೇ ಪರಮ ಪಾವನ. ಅವನೇ ದೊಡ್ಡ ಪರಮ ಪಾವನ ಅಂತಕ್ಕಂಥದ್ದು. ಆದ್ರೆ ಜೀವನದೊಳಗ ಪಾಪ ಕರ್ಮಗಳು
ಕೆಟ್ಟ ಕೆಲಸಗಳು ಮಾಡ್ಬೇಕಂತ ಮನಸ್ಸು ಮಾಡ್ಬೇಕಂತ ಅನಿಸಿರೋದಿಲ್ಲ. ಸಂದರ್ಭ ಒಮ್ಮೊಮ್ಮೆ ಅವನನ್ನ ಕಳ್ಳನನ್ನಾಗಿ ಮಾಡ್ತದ, ಒಮ್ಮೆ ಸುಳ್ಳನನ್ನಾಗಿ ಮಾಡ್ತದ, ಅನಾಚಾರ ಕೆಲಸವನ್ನು ಮಾಡ್ಲಿಕ್ಕೆ ಹಚ್ಚದ ಅನ್ನೋದಕ್ಕ ಒಬ್ಬ ಶರಣನ ಜೀವನ ದರ್ಶನ ಇಲ್ಲಿ ಉದಾಹರಣೆ ಆಗ್ತದೆ. ಯಾರು ಆ ಶರಣ ಅಂತಂತಂದ್ರ ಗಟ್ಟಿವಾಳಯ್ಯ ಅನ್ನುವಂತ ಒಬ್ಬ ಶರಣ ಆಗಿ ಹೋಗ್ತಾನೆ 12ನೇ ಶತಮಾನದಲ್ಲಿ. ಏನು ಆ ಶರಣರ ಹೆಸರು? ಗಟ್ಟಿವಾಳಯ್ಯ. ಆ ಗಟ್ಟಿವಾಳಯ್ಯನವರ ಪೂರ್ವಾರ್ಥ ಗೊತ್ತಿಲ್ಲ, ಅವರ ತಂದೆ ತಾಯಿ ಅವರ ಊರು ಗೊತ್ತಿಲ್ಲ. ಒಟ್ಟು ಗಟ್ಟಿವಾಳಯ್ಯ ಅಂತ ಒಬ್ಬ ಶರಣ ಇದ್ದ. ಆ ಶರಣನ ಮೊದಲ ಹೆಸರು ಏನು ಅಂತಂತಂದ್ರ ಮುದ್ದಣ್ಣ. ಗಟ್ಟಿವಾಳ ಶರಣನ ಮೊದಲ ಹೆಸರು ಮುದ್ದಣ್ಣ ಅಂತಕ್ಕಂಥದ್ದು. ಈ ಶರಣನ ಕಾಯಕ ಏನು, ಈತನ ಸೇವೆ ಏನು ಸಮಾಜದೊಳಗ ಅಂತಂತಂದ್ರ ಮದ್ದಳೆಯನ್ನ ಬಾರಿಸೋದು. ಮದ್ದಳೆಯನ್ನ ಬಾರಿಸ್ತಾ ಕುಣಿತಾ ಕುಣಿತಾ ಹಳ್ಳಿಗಳಿಗೆ ಶರಣರ ಸಿದ್ಧಾಂತಗಳನ್ನ, ತತ್ವ ಸಿದ್ಧಾಂತಗಳನ್ನ, ಮಹತ್ವರ ಚಿಂತನೆಗಳನ್ನ, ಅನುಭವಗಳನ್ನ ಹಳ್ಳಿಗಳಿಗೆ ಹೋಗಿ ಮದ್ದಳೆಯನ್ನ ಬಾರಿಸಿ ನೃತ್ಯವನ್ನ ಆಡಿ ಸಿದ್ಧಾಂತಗಳನ್ನು, ತತ್ವಗಳನ್ನು ಹೇಳ್ತಕ್ಕಂಥ ಕಾಯಕ ಯಾರು ಆಗಿತ್ತು ಅಂತಂದ್ರೆ ಮುದ್ದಣ್ಣನಾಗಿತ್ತು. ಮುದ್ದಣ್ಣನು ಕೂಡ ವಯಸ್ಸಿಗೆ ಬಂದಿದ್ದ, 16-17 ವಯಸ್ಸ. ಆ ವಯಸ್ಸಿನೊಳಗೆ ಒಂದು ಮದುವೆ ಮಾಡಬೇಕು, ಅವ್ರಿಗೂ ಕೂಡ ಕಲ್ಯಾಣದ ಒಂದು ಕೆಲಸ ಮಾಡ್ಬೇಕಂತೇಳಿ ಒಂದಿಷ್ಟು ಹಿರಿಯರು ಕೂಡಿ ಒಂದು ಸುಂದರ ಅಂಗಿಯನ್ನ ಮದುವೆ ಮಾಡಿ ಕೊಡ್ತಾರೆ. ಮದುವೆ ಮಾಡಿದ್ರು, ಅದು ಕೂಡ ಮದುವೆ ಆಯ್ತು. ಆದ್ರ ಪತಿಗೆ ತಕ್ಕ ಸತಿ ಸಿಗಬೇಕಾದ್ರೂ ಕೂಡ ಪೂರ್ವ ಜನ್ಮದ ಪುಣ್ಯ ಇರ್ಬೇಕ. ಏನಿರ್ಬೇಕಂತ್ರಿ? ಪುಣ್ಯ ಇರ್ಬೇಕು. ಇಚ್ಛೆ ಏನಾಗಿತ್ತು? ಸತಿ ಇರ್ಬೇಕು. ಅವಾಗಲೇ ಸಂಸಾರ ಅಂತಕ್ಕಂಥದ್ದು ಬಹಳ ಸುಂದರವಾಗಿ ನಡೀತದೆ ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಶರಣರು, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತಗಳು ವಿಷಧರಿಸಿದಂತೆ ಕಾಣ ರಾಮನಾಥ. ಸತಿಪತಿಗಳು ಹೆಂಗಿರಬೇಕು ಅಂತಂದ್ರ ಅದು ಅವಿನಾಭಾವತ್ವದ ಸಂಬಂಧ ಇರಬೇಕು. ಅದಕ್ಕೆ ಸರ್ವಜ್ಞರು ಒಂದು ಕಡೆ ಒಂದು ವಚನ ಬರೀತಾನೆ, ಬೆಚ್ಚನೆಯ ಮನೆ ಇರಲು ವೆಚ್ಚಕ್ಕೆ ಹೊಣ್ಣಿರಲು ಇಚ್ಛೆ ನರಿದು ನಡೆಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಆದ್ರೆ ದುರ್ದೈವ ಏನಾಗಿತ್ತು? ಗಟ್ಟಿವಾಳೆಯ ಶರಣನ ದುರ್ದೈವ ಏನಾಗಿತ್ತು? ಅವನ ಭಾಗ್ಯ ಏನಾಗಿತ್ತು ಅಂತಂದ್ರ ಅವನಿಗೆ ಸರಿಯಾದ ಸತಿ ಸಿಕ್ಕಿರಲಿಲ್ಲ ಅವನ ಜೀವನ. ಎಂತಹ ಮಡದಿಯನ್ನು ಮದುವೆ ಆಗಿಬಿಟ್ಟಿದ್ದ ಗಟ್ಟಿವಾಳಯ್ಯ ಅಂತಂತಂದ್ರ ಒಂದಲ್ಲ ಎರಡಲ್ಲ 4-5 ಪರಪುರುಷರ ಜೊತೆಗೆ ಸಂಬಂಧ ಇಟ್ಕೊಂಡಿರ್ತಕ್ಕಂತ ಒಬ್ಬ ಸ್ತ್ರೀಯನ್ನ ಮದುವೆ ಆಗಿಬಿಟ್ಟಿದ್ದ. ಮೌಲಿಕವಾಗಿರ್ತಕ್ಕಂತಹ ಮಾಯಾಗಿರ್ತಕ್ಕಂತಹ ಹೆಣ್ಣು ಕೇವಲ ಒಬ್ಬ ಪುರುಷನ ಜೊತೆಗಿರ್ಲಿಲ್ಲ, 4-5 ಜನ ಪರಪುರುಷರ ಜೊತೆಗೆ ಸಂಬಂಧ ಇಟ್ಕೊಂಡಿರ್ತಕ್ಕಂತಹ ಒಬ್ಬ ಹೆಣ್ಣು ಮಗಳನ್ನ ಗಟ್ಟಿವಾಳೆಯ ಮದುವೆ ಆಗಿಬಿಟ್ಟಾಗ ಆತನಿಗೆ ಆ ವಿಷಯ ಗೊತ್ತಿತ್ತು ಕೂಡ. ಆದ್ರೂ ಕೂಡ ಏನೂ ಮಾಡ್ಲಾರ್ದಂಗ ಹಂಗ ಜೀವನ ನಡೆಸಾಕತ್ತಿದ್ದ ಗಟ್ಟಿವಾಳೆಯ ಶರಣ. ನೋಡ್ರಿ, ಒಬ್ಬ ವ್ಯಕ್ತಿ ಹೇಳ್ತಾನೆ, ಈ ಸಮಾಜದೊಳಗ ಯಾರು ಬಹಳ ದುಃಖಿ ಅಂತಕ್ಕಂಥದ್ದು, ಯಾರು ಈ ಸಮಾಜದೊಳಗ ದೊಡ್ಡ ದುಃಖಿಗಳು ಅಂತಂತಂದ್ರ, ಯಾರು ದುಃಖಿಗಳು ಅಂತ ಹೇಳ್ತಾರ ಅಂತಂದ್ರ ಬಡತನ ಅಂತಕ್ಕಂಥವಿರವ, ಅನ್ನಕ್ಕೂ ಕೂಡ ಉಡುವ ಬಟ್ಟೆಗೂ ಕೂಡ ಕಷ್ಟವಿರ್ತಕ್ಕಂಥವ ಬಹಳ ದುಃಖಿ ಅಂತ ಹೇಳ್ತಾರೆ. ಇದು ಮೊದಲನೆಯ ದುಃಖಿ. ಆದ್ರೆ ಅದಕ್ಕಿಂತಲೂ ಕೂಡ ದೊಡ್ಡ ದುಃಖಿ ಯಾರು ಅಂತಂದ್ರ ದೇಹದೊಳಗ ರೋಗವನ್ನು ತುಂಬಿಕೊಂಡಿರ್ತಕ್ಕಂಥವನು ಬಡತನದಲ್ಲಿರ್ತಕ್ಕಂಥ ವ್ಯಕ್ತಿಗಿಂತಲೂ ಕೂಡ ಬಹಳ ದೊಡ್ಡ ದುಃಖಿ ಅಂತ. ಮೈ ತುಂಬ ರೋಗ, ಸಕ್ಕರೆ ತಿಂದ್ರ ಶುಗರ್, ಖಾರ ತಿಂದ್ರ BP, ಕುಂತ್ರ ಮೂಲವ್ಯಾಧಿ, ಎದ್ದು ಕುಂತ್ರ ನಡಾನು. ಇದು ಯಾರು? ಎರಡನೇ ದುಃಖಿ ಅಂತ. ಒಂದು ಬಡತನದಲ್ಲಿರ್ತಕ್ಕಂಥವ್ರು ಮೊದಲನೇ ದುಃಖಿ. ಅವನಿಗಿಂತ ದೊಡ್ಡ ದುಃಖಿ ಯಾರು ಅಂತಂದ್ರ ಈ ರೋಗಗ್ರಸ್ತ ಇರ್ತಕ್ಕಂಥವ್ರು. ಇನ್ನ ರೋಗವಿಂದ ಇರ್ತಕ್ಕಂಥವ್ರಿಗಿಂತಲೂ ಮತ್ತೆ 3ನೇ ದುಃಖಿ ಯಾರು ಅಂದ್ರೆ ಊರು ತುಂಬಾ ಸಾಲ ಮಾಡ್ಕೊಂಡವ. ಅವನಷ್ಟು ದುಃಖಿನ ಯಾರು ಇರಂಗಿಲ್ಲ. ಯಾಕೆ? ಎದುರಿಗೆ ಯಾರು ಕೇಳಿದ್ರೆ ಸಾಲ ಕೇಳ್ತಾರ. ಅವ್ರ ಕಣ್ ತಪ್ಪು ಶಗಾಡ್ಬೇಕು, ಮಕ್ಕೊಂಡಾಗ ಅವರ ಬರ್ತಾರೆ ಕನಸ್ನಾಗ.
ಅದಕ್ಕೆ ಹೇಳ್ತಾರೆ ಮೂರನೇ ದುಃಖಿ ಯಾರು? ಊರು ತುಂಬಾ ಸಾಲ ಮಾಡಿದವ, ಅವ್ರಿಗೆ ಬರಬಾರದ ಕಷ್ಟ, ಅವನಿಗೆ ಎಲ್ಲಿ ಹೊರಗೆ ಹೋಗಂಗಿಲ್ಲ, ತಿನ್ನಂಗಿಲ್ಲ, ಉಣ್ಣಂಗಿಲ್ಲ, ಬರೇ ಅವ್ರ ಸಾಲ ಯಾವಾಗ ಇವ್ರ ಸಾಲ ಇವ ಮೂರನೇ ದುಃಖಿ ಅಂತ. ಈ ಮೂರೂ ಜನಕ್ಕಿಂತಲೂ ಅತಿ ಹೆಚ್ಚಿನ ದುಃಖಿ ಈ ಸಮಾಜದೊಳಗೆ, ಈ ಪ್ರಕೃತಿಯೊಳಗೆ ಯಾರು ಅಂತಂತಂದ್ರ ಇಚ್ಛೆಯ ನರಿತು ನಡೀತಕ್ಕಂಥ ಸದ್ಗುಣಿಯಾಗಿರ್ತಕ್ಕಂಥ ಸತಿ ಇಲ್ಲದಂತವ ಅವ ಅತ್ಯಂತ ದುಃಖಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅದಕ್ಕ ಸಂಸಾರ ಅನ್ನುವಂಥದ್ದು ಸರಿಯಾಗಿ ಸಾಗಬೇಕಾಗಿತ್ತು ಅಂತಂತಂದ್ರ ಇಚ್ಛೆಯ ನರಿತು ನಡೀತಕ್ಕಂಥ ಸತಿ ಇದ್ದಾಗ ಮಾತ್ರ ಸಂಸಾರ ನಡೀತದೆ. ಅದಕ್ಕ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವನಿಗೆ ಅಂತ ಹೇಳಿ. ಕೇವಲ ಪತಿಯಷ್ಟೇ ಭಕ್ತಿವಂತನಾದ್ರೆ ನಡೆಯೋದಿಲ್ಲ. ಕೇವಲ ಪತಿದೇವನಷ್ಟೇ ದೇವರ ಉಪಚಾರವನ್ನ ಲಿಂಗ ಪೂಜೆಯನ್ನು ಮಾಡ್ತಕ್ಕಂಥವನಾದ್ರೆ ನಡೆಯೋದಿಲ್ಲ. ಸಂಸಾರ ಅಂತಕ್ಕಂತಹ ಈ ಬಂಡಿ ಒಳಗ ಎರಡು ಗಾಲಿಗಳ ಸಮನಾಗಿದ್ದಾಗ ಮಾತ್ರ ಬಂಡಿ ಸಾಗ್ಲಿಕ್ಕೆ ಸಾಧ್ಯ. ಹೀಗಾಗಿ ನೋಡ್ರಿ, ಶರಣ ಸಿದ್ಧಾಂತದೊಳಗ ಏನು ಲೌಕಿಕದೊಳಗಿದ್ದು ಪಾರಮಾರ್ಥವನ್ನ ಗೆದ್ದಂತ ಶರಣರು, ಮಂಡ್ಯ ದಿನ ಒಬ್ಬ ಶರಣರು ಎಚ್.ಜಿ. ಹಂಪಣ್ಣವರು ಬರೆದಂತ ಒಂದು ಪುಸ್ತಕವನ್ನು ತಂದು ಕೊಟ್ಟರು, ಚನ್ನಮಲ್ಲೇಶ್ವರ ಅಂತಕ್ಕಂಥ ಒಂದು ಪುಸ್ತಕ. ಅದರೊಳಗೆ ನಮ್ಮ ಟಿ ರುದ್ರಣ್ಣವರು ಬಹಳ ಚೆನ್ನಾಗಿ ಅನುಭವದ ಚಿಂತನೆಯನ್ನು ಬರೆದಿದ್ದಾರೆ. ಈ ಚನ್ನಮಲ್ಲೇಶ್ವರ ಅನ್ನುವಂತ ಪುಸ್ತಕ ಯಾರು ಒಳಗೊಂಡದ ಅಂತಂದ್ರ ಹಡಪದ ಅಪ್ಪಣ್ಣ ಮತ್ತು ಹಡಪದ ಲಿಂಗಮ್ಮ ಶರಣ ದಂಪತಿಗಳು ಒಳಗೂಡಿರ್ತಕ್ಕಂಥ ಒಂದು ಪುಸ್ತಕ ಇದು. ಅವ್ರು ಹೆಂಗ್ ಬದುಕಿದ್ರು ಶರಣ ದಂಪತಿಗಳು, ಹಡಪದ ಅಪ್ಪಣ್ಣ ಮತ್ತು ಹಡಪದ ಲಿಂಗಮ್ಮ ಅಂತಂದ್ರ ಈ ಚನ್ನಮಲ್ಲೇಶ್ವರ ಅನ್ನುವಂತ ಪುಸ್ತಕ ಓದಿಬಿಟ್ರೆ ಸಾಕು. ಪುಸ್ತಕ ಓದೋಕ್ಕಿಂತ ನಮ್ಮ ಟಿ ರುದ್ರಣ್ಣವ್ರು ಬರೆದಂತ ಅನುಭವದ ನುಡಿಗಳನ್ನು ಓದಿಬಿಟ್ರೆ ಸಾಕು, ಆ ಪುಸ್ತಕದ ಅರ್ಥ ಆಗಿಬಿಡ್ತದೆ. ಅದಕ್ಕ ಸತಿಪತಿಗಳ ಭಾವ ಹೆಂಗಿರ್ಬೇಕು ಅಂತಂದ್ರೆ ಅದು ಒಂದೇ ಆಗಿರ್ಬೇಕು. ಒಂದಾದಾಗ ಮಾತ್ರ ಜೀವನ ಅಂತಕ್ಕಂಥದ್ದು ಸಾಕ್ತದ. ಆದ್ರ ನತದೃಷ್ಟರಾಗಿರುವಂತಹ ಭಾಗ್ಯದೊಳಗೆ ಇರ್ತಿರ್ತಕ್ಕಂತಹ ಒಬ್ಬ ಸತಿಯ ಕೈ ಹಿಡಿದು ಬಿಟ್ಟಾರೆ. ಯಾರು? ಗಟ್ಟಿವಾಳೆಯನವರು. ಒಂದು ದಿನ ಏನಾಗ್ತದ ಅಂತಂದ್ರೆ, ಗಟ್ಟಿವಾಳೆಯನವರ ಹೆಂಡತಿಯ ತವರು ಮನೆ ಕಡೆಯಿಂದ ಏನೋ ಒಂದು ಜಾತ್ರೆ ಹಬ್ಬ ಅಂತ ಹೇಳಿ ತಿಳ್ಕೊಂಡು ಆ ತವರು ಮನೆಯವರು ಬಂದು ಮಗಳನ್ನ ಮತ್ತೆ ಹಳೆಯನನ್ನ ಗಟ್ಟಿವಾಳೆಯನ್ನ ಊರಿಗೆ ಕರ್ಕೊಂಡು ಹೋಗ್ತಾರ. ಹೀಗೆ ಊರಿಗೆ ಕರ್ಕೊಂಡು ಹೋದ ತಕ್ಷಣ ಊರಿಗೆ ಹೋದಕ್ಕಿನ ಊರಾಗ ಸುದ್ದಿ ಆಗಿಬಿಡ್ತು, ಬಂದಾಳ ಈ ಹೆಣ್ಮಗಳು ಅಂತ ಹೇಳಿ. ಮತ್ ಬಂದಾಗ ಬಾಲ್ಯದೊಳಗ ಈ ಜೊತೆಗೆ ಸಂಬಂಧಪಟ್ಟಂತಹ ಗಂಡಸು, ಆ ಪರಪುರುಷ ವಿಷಯ ಗೊತ್ತಾದ ಕೂಡ್ಲೇನ ಈ ಹೆಣ್ಮಗಳು ಕೊಡ ತಗೊಂಡು ಬಾವಿಗೆ ನೀರ್ ಸೇದಾಕಂತ ನೆಪ ಮಾಡ್ಕೊಂಡು ಹೋಗೋದಕ್ಕ ಅಕ್ಕಿ ನೀರಿಗೆ ಬಂದಿದ್ದ ವಿಷಯ ಗೊತ್ತಾಗಿ ಆ ಪರಪುರುಷ ಬಂದ್ಬಿಡ್ತಾನ. ಆ ಪರಪುರುಷ ಬಂದು ಆ ಹೆಣ್ಮಗಳನ್ನ ನೋಡಿದ ತಕ್ಷಣ ಈಗ ಬಂದೇನು ಬಾ ಇಲ್ಲಿ ಅಂತ ಹೇಳಿ ಮೋಹಿಸಿ ಅವಳನ್ನ ಒಂದು ಬಲ್ಲಿಗೆ ಹಿಡಿದ ಆಕೆ ಕರ್ಕೊಂಡು ಬಲವಂತವಾಗಿ ಕರ್ಕೊಂಡು ಹೋಗಕ್ ಪ್ರಯತ್ನ ಮಾಡ್ತಾನೆ. ಆ ಸಮಯಕ್ಕನ ಇನ್ನೊಂದು ಗಂಡಸು, ಆಕೇನು ಪರಪುರುಷರು ಒಬ್ಬರ ಇಬ್ಬರ 4-5 ಜನ ಇದ್ರು. ಇನ್ನೊಬ್ಬ ಗೊತ್ತಾಗಿತ್ತು, ಅವನು ಬಂದಿದ್ದ. ಅವನು ಬಂದು ಎಡಗೈ ಹಿಡಿದು ಬಾ ನಾ ಕರ್ಕೊಂಡು ಹೋಗ್ತೀನಿ ಅಂತ ಅವನು ಕರೆಯಾಕಂತಾರ, ಇವನು ಕರೆಯಾಕಂತಾರ. ಇಂಥ ಸಂದರ್ಭದೊಳಗ ಹೆಂಡತಿ ಹೋದಕ್ಕೆ ಇನ್ನೂ ಬಂದಿಲ್ಲಲ್ಲ ಅಂತ ಹೇಳಿ ಗಟ್ಟಿವಾಳಯ್ಯ ಹಿಂದಿಂದ ಅವನು ಮೊದಲ ಹೆಸರು ಮುದ್ದಣ್ಣ. ಆ ಮುದ್ದಣ್ಣ ಶರಣ ಹಿಂದಿಂದ ಬಂದಾನ. ನೋಡ್ತಾನ ಅಲ್ಲಿ ತನ್ನ ಕಟ್ಕೊಂಡ ಹೆಂಡತಿ ನನಗ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಕ್ಕಂತಹ, ಜಗಳಾಡ್ತಕ್ಕಂಥ ಸನ್ನಿವೇಶವನ್ನು ನೋಡಿರ್ತಕ್ಕಂತಹ ತಾಳಿನ ಕಟ್ಟಿದ ಗಂಡನಿಗೆ ಹೆಂಗ ಆಗಬಾರ್ದು ಹೇಳಿ ನೋಡು. ಒಬ್ಬ ಸ್ತ್ರೀ ಇನ್ನೊಬ್ಬ ತನ್ನ ಕಟ್ಕೊಂಡ ಗಂಡ ಇನ್ನೊಂದು ಹೆಣ್ಣಿನ ಜೊತೆ ಅದ ಅನ್ನೋದ್ರೆ ಸಹನ ಆಗೋದಿಲ್ಲ. ಹಂಗ ಅದೇ ರೀತಿಯಾಗಿ ತಾನು ಕಟ್ಕೊಂಡಿರ್ತಕ್ಕಂಥ ಹೆಂಡತಿ ಇನ್ನೊಂದು ಪರಪುರುಷನ ಜೊತೆಗೆ ಇರ್ತಕ್ಕಂತಹ ಸಂದರ್ಭವನ್ನ ತಾನು ಮದುವೆ ಆಗಿರ್ತಕ್ಕಂಥ ಹೆಂಡತಿಯ ಜೊತೆಗೆ ಆ ಇಬ್ಬರು ಜನ ಜಗಳ ಆಡ್ತಿರ್ತಕ್ಕಂಥದ್ದನ್ನ ನೋಡಿರುವಂತ ಆ ಮುದ್ದಣ್ಣ ದಾಪಗಾಲ ಹಾಕ್ತಾ ಹೋಗ್ತಾರ. ಹೋಗಿ ಆ ಹೆಂಡತಿ ಇರ್ತಕ್ಕಂಥ ಇಬ್ಬರು ಕೈ ಹಿಡ್ಕೊಂಡು ಜಗ್ತಾ ಇರ್ತಕ್ಕಂಥ ಇಬ್ಬರಿಗೂ ಹೇಳ್ತಾರ, ಏನ್ರಪ್ಪ ನನ್ನ ಹೆಂಡತಿ ಬೇಕಾ ನಿಮಗೆ ಮೋಹಿಸ್ಲಿಕ್ಕೆ? ನನ್ನ ಹೆಂಡತಿಗಾಗಿ ಇಷ್ಟೇ ಜಗಳ ಆಡ್ತಿರೋ? ತಡೀರಿ, ನಿಮ್ಮಿಬ್ಬರಿಗೆ ಕೊಡ್ತೇನೆ ಅಂತ ಹೇಳಿ ತಿಳ್ಕೊಂಡು
ಆ ಮುದ್ದಣ್ಣ ಶರಣ ಏನ್ ಮಾಡ್ತಾನ ಅಂತಂದ್ರ ತನ್ನ ಹೆಂಡತಿ ಎದೆಗೆ ಜಾಡಿಸಿ ಒದ್ದು ನೆಲಕ್ಕೆ ಕೆಡವಿ ಒಂದು ಕಾಲನ್ನ ತನ್ನ ಕೈಯೊಳಗೆ ಹಿಡ್ಕೊಂಡು ಇನ್ನೊಂದು ಕಾಲನ್ನ ಕಾಲಿನ ಮೇಲೆ ತನ್ನ ಕಾಲನ್ನಿಟ್ಟು ತನ್ನ ಇಡೀ ಶಕ್ತಿಯನ್ನ ಹಾಕಿ ತನ್ನ ಹೆಂಡತಿಯ ದೇಹವನ್ನು ಎರಡು ಭಾಗ ಮಾಡಿ ತಗೋ ನೀನೊಂದು ಭಾಗ ತಗೊಂಡು ಹೋಗು ನೀನೊಂದು ಭಾಗ ತಗೊಂಡು ಹೋಗು ಅಂತೇಳಿ ತನ್ನ ಹೆಂಡತಿಯನ್ನು ಎರಡು ಭಾಗ ಮಾಡಿ ಹಂಚಿಬಿಡ್ತಾನ. ತಾಳ್ಮೆ ಅನ್ನುವಂಥದ್ದು ಮನುಷ್ಯನಿಗೆ ಏನ್ರಿ ತಾಳ್ಮೆ ಅನ್ನುವಂಥದ್ದು ಮನುಷ್ಯನಿಗೆ ಮಿತಿ ಮೀರಿತು ಅಂತಂದ್ರ ಮನಸ್ಸು ಕೂಡ ಕಲ್ಲಾಗ್ತದೆ ಅಂತಕ್ಕಂಥ ಸಂದರ್ಭ ಇದೆ. ಅದಕ್ಕೆ ಹೇಳ್ತಾರೆ ಪರಸ್ತ್ರೀ ಪರದನವೆಂಬ ಜೂಬಿಂಗಂಜು. ಇವತ್ತು ಇನ್ನೊಬ್ಬರ ವಸ್ತುವಿಗೆ ಇನ್ನೊಬ್ಬರ ಹೆಂಡತಿಗೆ ಆಸೆ ಮಾಡ್ತಕ್ಕಂಥದ್ದಲ್ಲ, ಅದು ಶರಣರಿಗೆ ಸಲ್ಲದು. ಅದಕ್ಕೆ ಹೇಳ್ತಾರೆ ದೇವನೊಬ್ಬ ನಾಮ ಹಲವು ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದ ಕೆರಗಿದರೆ ಕಿವಿಮೂಗ ಪೈವ ನಮ್ಮ ಕೂಡಲ ಸಂಗಮ ದೇವ. ಮಾತೃವತ್ ಪರದಾರೌಷಃ ಲೋಕವತ್ ಪರದ್ರವ್ಯಾಣಿ ಆತ್ಮವತ್ ಸರ್ವಭೂತಾನಿ ಯ ಪಶ್ಯತಿ ಶ ಪಶ್ಯತಿ ಅಂತ ಹೇಳ್ತಾರೆ. ತನ್ನ ಮಡದೆಯನ್ನ ಬಿಟ್ಟು ಇನ್ನೊಂದು ಹೆಣ್ಣನ್ನ ಯಾವ ರೂಪದೊಳಗೆ ನೋಡ್ಬೇಕು ಈ ಸಮಾಜ ಅಂತಂದ್ರ ಹಣದ ತಾಯಿಯ ರೂಪದೊಳಗೆ ನೋಡ್ಬೇಕು, ತನ್ನ ಅಕ್ಕ ತಂಗಿಯ ರೂಪದೊಳಗೆ ನೋಡ್ಬೇಕು. ಆದ್ರೆ ಇವತ್ತು ಸಮಾಜ ಏನ್ ಮಾಡಕತ್ತದ? ಇವತ್ತಿನ ಪರಿವರ್ತನೆಯ ಪ್ರಕೃತಿ ಸಮಾಜ, ಟೆಕ್ನಾಲಜಿ, ಇವತ್ತು ವಿಜ್ಞಾನ ಎಷ್ಟು ಮನಸ್ಸನ್ನ ಕಾಶಿಗೊಳಿಸ್ತಾ ಇದೆ ಅಂತಂತಂದ್ರ ಮಡದಿಯನ್ನ ಬಿಟ್ಟು ಉಳಿದವ್ರನ್ನೆಲ್ಲರಿಗೂ ಕೂಡ ಮೋಹಿಸ್ತಕ್ಕಂಥ ಸಂದರ್ಭ ಇವತ್ತು ಈ ಸಮಾಜದೊಳಗೆ ಉದ್ಭವಿಸುತ್ತದೆ. ಪರ ಸ್ತ್ರೀಯನ್ನ ಪರಧನವನ್ನ ಅದನ್ನ ಮಣ್ಣಿನ ಕಣ ಅಂತ ತಿಳ್ಕೊಳ್ಬೇಕು ಅಂತಕ್ಕಂಥದ್ದು ಹೇಳ್ತದೆ ವಚನ ಸಾಹಿತ್ಯ. ಶರಣರ ಜೀವನ ದರ್ಶನ ಏನ್ ಹೇಳ್ತದ ಅಂತಂದ್ರ ಇನ್ನೊಬ್ಬರ ಮಡದಿಯ ಮೇಲೆ ಇನ್ನೊಬ್ಬರ ಹೆಣ್ಣಿನ ಮೇಲೆ ಕಣ್ಣು ಹಾಕೋದು ಅದು ಶರಣರ ಜೀವನ ಅಲ್ಲದು, ಅದು ವಿಕೃತ ಜೀವನ, ವಿಕೃತ ಜೀವನ. ಇಂತಹ ಶರಣರಾಗಿರ್ತಕ್ಕಂತಹ ಮುದ್ದಣ್ಣ ಕಲ್ಯಾಣದ ಕಡೆಗೆ ಕಾಯಕವನ್ನು ಮಾಡ್ತಾ ಮಾಡ್ತಾ ಮದ್ದಳೆಯನ್ನ ಬಾರಿಸ್ತಾ ಏನಾಗ್ತಾನ ಅವನು ಗಟ್ಟಿವಾಳೆಯ ಶರಣನಾಗ್ತಾನೆ. ಆ ಗಟ್ಟಿವಾಳೆಯ ಶರಣನ ಅಂಕಿತ ನಾಮ ಯಾವುದು ಅಂತಂದ್ರ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಕಾಲಜ್ಞಾನವನ್ನ ಬರೀತಾರೆ. 146 ವಚನಗಳು ಸಿಗ್ತಾವ. ಯಾರು? ಗಟ್ಟಿವಾಳೆಯ ಶರಣರು. ಯಾವ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಅನ್ನುವಂತಹ ಅಂಕಿತ ನಾಮದೊಂದಿಗೆ ಹಲವಾರು ವಚನಗಳನ್ನ ಬರೀತಾರೆ. ಕಾಲಜ್ಞಾನದ ವಿಚಾರವನ್ನ ಬರೀತಿರ್ತಕ್ಕಂತಹ, ಮುಂದಿನ ಆಲೋಚನೆಯನ್ನು ಕಂಡಿರ್ತಕ್ಕಂತಹ ಗಟ್ಟಿವಾಳ ಶರಣರನ್ನು ನೋಡಿ ಅಲ್ಲಮ ಪ್ರಭುದೇವರು ಹೆಮ್ಮೆ ಪಡ್ತಾರೆ. ಇವರ ಪ್ರತಿಯೊಂದು ವಚನಗಳು ಯಾವ ಮುಖಾಂತರವಾಗಿ ಅದಾವ, ಇವರ ಸಾರಾಂಶಗಳು ಅಂತಂದ್ರೆ ಇವರು ಧಾರ್ಮಿಕತೆಗೆ ಒಪ್ಪಿಗೆಯನ್ನು ಒಪ್ತಾ ಇರಲಿಲ್ಲ. ವೇಷಾಡಂಬರವನ್ನ ಮಾಡ್ತಾ ಧಾರ್ಮಿಕತೆಯನ್ನು ಮಾಡ್ತಾ ಸಮಾಜವನ್ನ ಕೆಟ್ಟದಾರಿಗೆ ಒಯ್ತಿರ್ತಕ್ಕಂತಹ ಆಲೋಚನೆಗಳ ವಿರುದ್ಧವಾಗಿ ಹಲವಾರು ವಚನಗಳನ್ನ ಬರೀತಾರೆ. ಅದರೊಳಗೆ ಒಂದು ವಚನ ಹೀಗೆ ಹೇಳ್ತಾರೆ ಅವರು: ಆಶೆಗಾಗಿ ವೇಷವ ಹೊತ್ತು ತಿರುಗುವ ವೇಷದ ಗಂಡ. ಆಶೆಗಾಗಿ ವೇಷವ ಹೊತ್ತು ತಿರುಗುವ ವೇಷದ ಗಂಡ, ಈಶನ ತ್ರಯಕ್ಕಾಗಿ ಈಶನ ಪೂಜಿಸುವ ದಾಸರ ಗಂಡ. ಇಷ್ಟ ನರಿದು ತನಿವಿಗೆ ಆಶಯ ಮಾಡುವ ಭಾಷೆವಂತರ ಗಂಡ. ನಾನಂಜುವೆ ತ್ರಿವಿಧವ ಹಂಗವಳ್ಳರಿದ ನಾನರಿವಳಿಗೆ ಬಂಡಿ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆನು ಅಂತಕ್ಕಂಥ ಮಾತಾಡ. ಇವತ್ತೇನು ನಾನು ಆ ಪೂಜೆ ಮಾಡ್ತೀನಿ ಈ ಪೂಜೆ ಮಾಡ್ತೀನಿ ಅಂತ ವೇಷ ಹಾಕೊಂಡು ಇವತ್ತು ವೇಷಾಡಂಬರದಲ್ಲಿ ಇವತ್ತು ಸಮಾಜವನ್ನ ತಪ್ಪುದಾರಿಗೆ ಬೈತಿರ್ತಕ್ಕಂಥವರ ವಿರುದ್ಧ ವಚನಗಳನ್ನ ಬರೀತಾನೆ. ಯಾರು? ಗಟ್ಟಿವಾಳೆಯ ಶರಣ. ಲಾಂಛನಕ್ಕೆ ಶರಣೆಂಬೆ ಅಂತಕ್ಕಂಥ ಮಾತನ್ನ ಶರಣರು ಒಂದು ಕಡೆಗೆ ಹೇಳಿದ್ರೆ ಈ ಶರಣರ ವಿಚಾರಧಾರೆಗಳು ಎಷ್ಟು ಮುಖ್ಯ ಆಗ್ತವ ಅಂತಂದ್ರ ಧಾರ್ಮಿಕತೆಗೆ ಇವತ್ತು ಹಣೆ ಮೇಲೆ ವಿಭೂತಿ ಹಚ್ಕೊಂಡಂಗೆ ಮಾಡಿ ಕೊಳ್ಳಾಗ ಲಿಂಗ ಕಟ್ಟಿಕೊಂಡು ಲಿಂಗ ಪೂಜೆ ಮಾಡಾಕತ್ತೀನಿ ಅಂತ ಹೇಳಿ ಲಿಂಗನ ನೋಡ್ಕೊಂತ ಎದುರುಗಡೆಗೆ IPL ಕ್ರಿಕೆಟ್ ನೋಡ್ಕೊಂತ ಕುಂತ್ರ ಲಿಂಗ ಪೂಜೆ ಮಾಡಿದಾಗ ಆಗ್ತದೆ. ಏನು ಹಣಿ ಮೇಲೆ ವಿಭೂತಿ ಹಚ್ಕೊಂಡು ಕೊಳ್ಳಾಗ ರುದ್ರಾಕ್ಷಿ ಹಾಕೊಂಡು ಪಾಪ ಕರ್ಮದ ಕೆಲಸಗಳನ್ನ ಮಾಡಿದ್ರೆ ಇದನ್ನ ಭಗವಂತ ಒಪ್ತಾನೇನು ಅಂತಕ್ಕಂಥ ಪ್ರಶ್ನೆಯನ್ನ ಗಟ್ಟಿವಾಳೆಯ ಶರಣರು ವಚನದ ಮುಖಾಂತರ ಮಾಡಕತ್ತಾರೆ ಈ ಸಮಾಜ. ಎಷ್ಟೋ ಜನ ತಮ್ಮ ಹೊಟ್ಟೆ ಪಾಡಿಗಾಗಿ ಇವತ್ತು
ಏನೇನೋ ವೇಷಗಳನ್ನು ಧರಿಸಿ ಬದುಕ್ತಿರ್ತಕ್ಕಂಥವರ ವಿರುದ್ಧ ಈ ಮಾತುಗಳನ್ನ ಆಡ್ತಾನೆ. ನೋಡ್ಬೇಕೆಂತೆಂತ ವೇಷಗಳು. ಇವತ್ತು ಗುರು ಅನಿಸ್ಕೊಂಡು ಕಾವ್ಯವನ್ನು ಹಾಕೊಂಡು ಅಪಚಾರವನ್ನು ಮಾಡ್ತಕ್ಕಂಥ ಸಮಾಜ ಒಂದು ಕಡೆಗದೆ. ನಾನು ರಾಜಕಾರಣಿ ಅಂತಕ್ಕಂಥದ್ದು ನಾಯಕತ್ವದ ಸೇವೆ ಮಾಡ್ತೀನಿ ಅಂತ ಹೇಳಿ ಇವತ್ತು ಬಡಬಗ್ಗರ ಹಣಗಳನ್ನ ಲೂಟಿ ಮಾಡ್ತಕ್ಕಂಥ ನಾಯಕರ ವ್ಯವಸ್ಥೆ ಒಂದು ಕಡೆಗದೆ. ಒಂದು ಕಡೆಗೆ ಅಧಿಕಾರವನ್ನು ಚಲಾಯಿಸ್ತೀನಿ ಅಂತ ಹೇಳಿ ಲಂಚವನ್ನು ಪಡೆದು ಅಧಿಕಾರಕ್ಕೆ ವಿರುದ್ಧವಾಗಿ ಬದುಕ್ತಕ್ಕಂಥ ಅಧಿಕಾರಿಗಳ ವ್ಯವಸ್ಥೆ ಒಂದು ಕಡೆಗದೆ. ಇದರ ವಿರುದ್ಧವಾಗಿ ಶರಣರ ಸಿದ್ಧಾಂತ ವಚನ ಸಾಹಿತ್ಯ ಕೆಲಸ ಮಾಡ್ತಾರೆ. ಹೀಗಾಗಿ ಗಟ್ಟಿವಾಳಯ್ಯ ಶರಣರ ವಿಚಾರಗಳು ಅವರ 147 ವಚನಗಳಲ್ಲಿ ಅತಿ ಪಕ್ವವಾಗಿ ಕಾರವಾಗಿ ಸಮಾಜವನ್ನು ತಿದ್ದುವಂತ ವಚನಗಳನ್ನ ಗಟ್ಟಿವಾಳಯ್ಯ ಶರಣರು ವಚನ ಸಾಹಿತ್ಯಕ್ಕೆ ಕೊಡ್ತಾರೆ. ಅಂತ ಶರಣರ ವಚನಗಳನ್ನು ಓದ್ಬೇಕು. ಬರೇ ನಾವು ಬಸವಣ್ಣವರು, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಮಡಿವಾಳ ಮಾಚಿ ತಂದೆಯವರು ಏನಿವರು ಇಂತಹ ಮುಖ್ಯ ದರ್ಶನದಲ್ಲಿರ್ತಕ್ಕಂತಹ ಶರಣರ ವಚನಗಳನ್ನ ಅಷ್ಟ ಓದ್ತೇವೆ. ಆದ್ರೆ ಗೊತ್ತಿರಲಿ, ಈ ನಾಡಿನೊಳಗೆ 770 ಗಣಗಳ ಶರಣರಲ್ಲಿ ಎಂತಂತ ಶರಣರಾಗಿ ಹೋಗ್ತಾರೆ ಅಂತಂದ್ರ ಹೇಳ್ತಾರೆ. ಶರಣ ಅಗ್ಗವಣಿ ಹಂಪಯ್ಯ ಅಂತಕ್ಕಂಥ ಒಬ್ಬ ಶರಣರಾಗಿ ಹೋಗ್ತಾರ. ಶರಣ ಅಗ್ಗವಣಿ ಹೊಂಡೆಯನವರು ಅಂತಕ್ಕಂಥವ್ರಾಗಿ ಹೋಗ್ತಾರೆ. ಶಿವಶರಣ ಅಂಗ ಸೋಂಕಿನ ಲಿಂಗ ತಂದೆ ಅಂತಕ್ಕಂಥ ಒಬ್ಬ ಶರಣರಾಗಿ ಹೋಗ್ತಾರೆ. ಬಾಜಿ ಕಾಯಕದ ಬಸವಯ್ಯ ಶರಣರಾಗಿ ಹೋಗ್ತಾರೆ. ಶಿವಶರಣೆ ಬಾಜಿ ಕಾಯಕದ ಕಾಳವ್ಯ ಅಂತಾಗಿ ಹೋಗ್ತಾರೆ. ಅಮರಗುಂಡದ ಮಲ್ಲಿಕಾರ್ಜುನ ಶರಣರಾಗಿ ಹೋಗ್ತಾರೆ. ಶಿವಶರಣ ಅಮಗೆ ರಾಯಮ್ಮ ಅಂತಕ್ಕಂಥ ಒಬ್ಬ ಶರಣೆಯಾಗಿ ಹೋಗ್ತಾಳೆ. ಹೀಗೆ ಹಲವಾರು ಶರಣರ ವಚನಗಳನ್ನು ವಚನ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ಅವರೆಲ್ಲ ಒಂದೊಂದು ಅಂಕಿತ ನಾಮವನ್ನು ಇಟ್ಟುಕೊಂಡು ಇವತ್ತು ಶರಣ ಸಾಹಿತ್ಯಕ್ಕೆ ವಚನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಆದ್ರೆ ನಾವು ವಚನಗಳನ್ನು ಓದಲಿಕ್ಕೆ ತಯಾರಿಲ್ಲ. ಬರೇ ನಾವು ಪಿಕ್ಚರ್ ಯಾವ್ದು ರಿಲೀಸ್ ಆಗ್ತದ, IPL ಯಾವಾಗ ಚಾಲು ಆಗ್ತದ, ಯಾವಾಗ ಕ್ರಿಕೆಟ್ ನೋಡಿವಿ, ಯಾವಾಗ ಧಾರಾವಾಹಿ ನೋಡಿನಿ ಅಂತ ಬದುಕ್ತಾ ಇದ್ದೇವೆ ವಿನಃ ಶರಣರ ವಚನ ಸಾಹಿತ್ಯದ ಕಡೆಗೆ ಗಮನ ಹರಿಸಲಿಕ್ಕೆ ನಾವು ತಯಾರಿಲ್ಲ. ಗೊತ್ತಿರಲಿ ನಿಮಗ, ಲಿಂಗ ಪೂಜೆಯ ಪ್ರಭಾವವನ್ನ ಕಂಡು ಒಬ್ಬ ಕಳ್ಳ ಶರಣನಾಗ್ತಾನೆ, ಮಹಾತ್ಮನಾಗ್ತಾನೆ. ಈ ಶರಣರ ನಾಡಿನೊಳಗೆ ಕಳ್ಳತನವನ್ನು ಮಾಡಿ ಬದುಕನ್ನು ನಡೆಸಿರ್ತಕ್ಕಂಥ ಒಬ್ಬ ಶರಣ, ಒಬ್ಬ ವ್ಯಕ್ತಿ ಲಿಂಗ ಪೂಜೆಯ ಪ್ರಭಾವಕ್ಕೊಳಗಾಗಿ ಶ್ರೇಷ್ಠ ಶರಣನಾಗ್ತಾನೆ ಅಂತಂದ್ರೆ ನಂಬಲಿಕ್ಕೆ ಸಾಧ್ಯದ? ಏನು, ನಂಬಲೇಬೇಕು ಅಂತ ಶಕ್ತಿ ಲಿಂಗ ಪೂಜೆಗದೆ. ಕೇವಲ ಲಿಂಗಾಯತರ ಹೊಟ್ಟಿ ಒಳಗೆ ಹುಟ್ಟಿವಿ ಅಂತ ಹೇಳಿ ನೀವು ಲಿಂಗಾಯತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬರೇ ಜಾತಿ ಪ್ರಮಾಣ ಪತ್ರದೊಳಗೆ ನಾ ಲಿಂಗಾಯತ ಅಂತ ಬರೆದ್ರೆ ನಡೆಯೋದಿಲ್ಲ. ನಾ ಲಿಂಗಾಯತರ ಮನೆಯಾಗ ಹುಟ್ಟೀನ್ರಿ ಅಂತಂದ್ರೆ ನಡೆಯೋದಿಲ್ಲ. ಯಾರು ಈ ಸಮಾಜದೊಳಗೆ ನಿಜವಾದ ಲಿಂಗಾಯತರು ಅಂತಂದ್ರ ಯಾರ ಕೊರಳೊಳಗೆ ಲಿಂಗವನ್ನು ಕಟ್ಕೊಳ್ತಾರಲ್ಲ ಅವರು ನಿಜವಾದ ಲಿಂಗಾಯತರು ಈ ಸಮಾಜದೊಳಗೆ ಅಂತಕ್ಕಂಥದ್ದನ್ನ ಈ ರೀತಿ ಮುಖಾಂತರವಾಗಿ. ಲಿಂಗ ಜಾತಿ ಸೂತಕ ಅಲ್ಲ, ಅದು ಜ್ಯೋತಿ ಸೂತಕ. ಲಿಂಗವನ್ನ ಇದೇ ಜಾತಿಯವರ ಕಟ್ಕೋಬೇಕಂತ ಯಾವ ನಿಯಮವೂ ಕೂಡ ಇಲ್ಲ. ಲಿಂಗವನ್ನ ಬಲ್ಲವರು ಎಲ್ಲರೂ ಕೂಡ ಲಿಂಗವನ್ನ ಕಟ್ಕೊಳ್ಬಹುದು. ಪ್ರತಿಯೊಬ್ಬರು ಕೂಡ ಲಿಂಗವನ್ನ ಕಟ್ಕೊಂಡವರು ಲಿಂಗಾಯತರಾಗ್ತಾರೆ. ನಾವು ಲಿಂಗದೇವನನ್ನ ಒಂದು ಜಾತಿಗೆ ಸೀಮಿತ ಮಾಡಿಬಿಟ್ವಿ. ಬಸವಣ್ಣನವರನ್ನ ಒಂದು ಜಾತಿಗೆ ಸೀಮಿತ ಮಾಡಿದ್ವಿ. ಹಡಪದ ಅಪ್ಪಣ್ಣನವರನ್ನು ಒಂದು ಜಾತಿಗೆ ಸೀಮಿತ ಮಾಡಿದ್ವಿ. ಮೇದಾರ ಕೇಂದ್ರವರು ಅಂತಂದ್ರೆ ಮೇದಾರ ಸಮಾಜ ಕಷ್ಟ ಸಂಬಂಧ. ಮಡಿವಾಳ ಮಾಚಿದೇವರು ಅಂತಂದ್ರೆ ಮಡಿವಾಳ ಸಮಾಜ ಕಷ್ಟ ಸಂಬಂಧ. ಇದನ್ನು ಬಿಟ್ಟು ಬಿಡ್ರಿ ನೀವು. ಶರಣರು ಜಾತಿ ಸೂತಕವಾಗಿ ಬದುಕನ್ನು ನಡೆಸಿದವರಲ್ಲ, ಸಮಾಜದ ಜ್ಯೋತಿ ಸೂತಕರಾಗಿ ಬದುಕಿದವರು ಬಸವಾದಿ ಶರಣರು. ಅವರು ಸಮಾಜದ ಜ್ಯೋತಿಯಾಗಿ ಬೆಳೆದು ಹೋದವರು. ಆದ್ರೆ ನಾವೇನು ಮಾಡಿಬಿಟ್ವಿ, ದುರ್ದೈವಗಳು, ಅವರನ್ನು ಜಾತಿಗೆ ಸೀಮಿತ ಮಾಡಿದ್ವಿ. ಆ ಜಾತಿಯವರಷ್ಟ ಪೂಜೆ ಮಾಡ್ಬೇಕು, ಆ ಜಾತಿಯವರಷ್ಟ ಜಯಂತಿ ಮಾಡ್ಬೇಕು, ಅವ್ರ ಜಾತಿಯವರಷ್ಟ ದೇವಸ್ಥಾನಕ್ಕೆ ಹೋಗ್ಬೇಕು, ಆ ಜಾತಿಯವರಷ್ಟ ಅವರನ್ನು ಹೊಗಳಬೇಕು, ಅವ್ರ ಪೂಜೆ ಮಾಡ್ಬೇಕು. ಎಲ್ಲಿಗೆ ಹೊರಟದ್ರಿ? ಅದಕ್ಕಾಗಿ ಲಿಂಗ ಅದು ಜಾತಿ ಸೂತಕ ಅಲ್ಲ, ಅದು ಜ್ಯೋತಿ ಸೂತಕ. ಪ್ರತಿಯೊಬ್ಬರು ಲಿಂಗವನ್ನು ಕಟ್ಟಿಕೊಳ್ರಿ. ಪ್ರತಿಯೊಬ್ಬರು ಲಿಂಗ ಅನುಸಂಧಾನವನ್ನು ಮಾಡ್ರಿ. ಲಿಂಗ ಪೂಜೆಯನ್ನು ಮಾಡ್ರಿ.
ಲಿಂಗಾನುಭವವನ್ನು ಕಾಣ್ರಿ ಅಂತಕ್ಕಂಥದ್ದನ್ನ ಹೇಳೋದೇ ಶರಣ ಸಿದ್ಧಾಂತ. ಅದು ಶರಣರ ಜೀವನ ದರ್ಶನ. ಅದಕ್ಕಾಗಿ ಪೆದ್ದಣ್ಣ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆಂಧ್ರ ಪ್ರದೇಶದವನು. ಏನವನ ಹೆಸರು? ಪೆದ್ದಣ್ಣ. ಆ ಪೆದ್ದಣ್ಣ ಆಂಧ್ರ ಪ್ರದೇಶದಿಂದ ಅವನ ಕಾಯಕ, ಅವನ ಕೆಲಸ ಏನು ಅಂತಂದ್ರೆ ಬಹಳ ಬಡತನ ಇತ್ತು. ಎಲ್ಲಿ ಬಡತನ ಇರ್ತದ ಅಲ್ಲಿ ಕಳ್ಳತನ ಮಾಡಕ್ ಕಷ್ಟದ, ದರೋಡೆ ಮಾಡಕ್ ಕಷ್ಟದ, ಸುಳ್ಳು ಹೇಳಕ್ ಕಷ್ಟದ. ಅಂತಹ ಪೆದ್ದಣ್ಣನ ಜೀವನದೊಳಗ ಬಹಳ ಬಡತನ ಇತ್ತು. ಕಡು ಬಡವನಾಗಿದ್ದ ಪೆದ್ದಣ್ಣ ಕಳ್ಳತನ ಮಾಡ್ಕೊಂತ 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 ಊರಿಂದ ಊರಿಗೆ ಮತ್ತೆ ಇಲ್ಲಿ ಕಳ್ಳತನ ಮಾಡಿದ್ರೆ ಅಲ್ಲೊಂದು ತಿಂಗಳು ಬಿಡುದು, ಇನ್ನೊಂದು ಊರಿಗೆ ಹೋಗೋದು. ಹೀಗೆ ಕಳ್ಳತನ ಮಾಡ್ಕೊಂತ ಎಲ್ಲಿಗೆ ಬಂದಾನ ಅಂತಂದ್ರ ಆಂಧ್ರ ಪ್ರದೇಶವನ್ನು ದಾಟಿ ಮಹಾರಾಷ್ಟ್ರದ ಕಂದಾರ ಅಂತಕ್ಕಂಥ ಒಂದು ಊರಿಗೆ ಬಂದಾನ. ಯಾವ ಊರಿಗೆ? ಮಹಾರಾಷ್ಟ್ರದ ಕಂದಾರ. ಕಂದಾರ ಅಂತಕ್ಕಂಥ ಒಂದು ಊರು, ಮಹಾರಾಷ್ಟ್ರದ ಒಂದು ಹಳ್ಳಿ. ಆ ಕಂದಾರ ಅನ್ನುವಂತ ಊರಿಗೆ ಈ ಪೆದ್ದಣ್ಣ ಕಳ್ಳತನ ಮಾಡ್ಕೊಂತ ಬಂದಾನ. ಅಲ್ಲಿ ಕಳ್ಳತನ ಮಾಡ್ಕೊಂತ ಬಂದಂತ ಸಂದರ್ಭದೊಳಗ ಕಂದಾರ ಅಂತಕ್ಕಂಥ ಊರಿನೊಳಗ ಉರಿಲಿಂಗ ದೇವ ಅಂತಕ್ಕಂಥ ಒಬ್ಬ ಜಂಗಮ ಮೂರ್ತಿಗಳು, ಲಿಂಗದ ಬಗ್ಗೆ ಅನುಭವವನ್ನು ಹೊಂದಿರತಕ್ಕಂಥವರು, ಸಮಾಜದಲ್ಲಿ ತತ್ವ ಸಿದ್ಧಾಂತಗಳನ್ನು ಬಿತ್ತರಿಸ್ತಕ್ಕಂಥವರು, ಸಮಾಜದ ಓರೆಕೋರಿಗಳನ್ನ ತಿದ್ದತಕ್ಕಂಥ ಒಬ್ಬ ಮಹಾಜ್ಞಾನಿಗಳು ಯಾರಾಗಿದ್ರು ಅಂತಂದ್ರ ಉರಿಲಿಂಗ ದೇವ ಅಂತಕ್ಕಂಥ ಒಬ್ಬ ಶರಣರಿದ್ರು, ಒಬ್ಬ ಮಹಾತ್ಮರಿದ್ರು. ಎಲ್ಲಿ? ಕಂದಾರ ಅಂತಕ್ಕಂಥ ಊರಿನೊಳಗೆ. ಅವರನ್ನೇನೋ ಒಂದು ಆಶ್ರಮ, ಒಂದು ಮಠ ಮಾಡ್ಕೊಂಡಿದ್ರು. ಇಂಥ ಪೆದ್ದಣ್ಣ ಕಳ್ಳತನ ಮಾಡ್ಬೇಕಂತ ಹೇಳಿ ಹೋದವ ಇವ ಯಾರ ಮನಿ ಹಾರ್ತಾನ, ಯಾರ ಮಠಕ್ಕೆ ಹಾರಿ ಹೋಗ್ತಾನ ಅಂತಂದ್ರ ಆ ಕಂದಾರದಲ್ಲಿರ್ತಕ್ಕಂಥ ಉರಿಲಿಂಗ ದೇವ ಅಂತಕ್ಕಂಥ ಶರಣರ ಮಠದ ಮೇಲೆನ ಹೋಗ್ತಾನೆ ಕಳ್ಳತನ ಮಾಡಕ್. ಹಿಂಗ ಕುಂಬಿ ಹತ್ತಾನ, ಮನಿ ಚಾವಣಿ ಮೇಲೆ ಹೋಗ್ತಾನ, ಆ ಮಠದ ಚಾವಣಿ ಮೇಲೆ ಹೋಗ್ತಾನ. ಮೊದಲೆಲ್ಲ ಮನೆಗಳಿಗೆ, ಈಗೆಲ್ಲ RCC ಬಂದವ ನಿಮಗೆ, ಆದ್ರೆ ಮೊದಲೆಲ್ಲ ಮನೆಗಳಿಗೆ ಬೆಳಕಿಂಡಿ ಅಂತಕ್ಕಂಥವಿದ್ದು, ಬೆಳಕು ಬರಾಕ, ಗಾಳಿ ಬರಾಕ ದೊಡ್ಡ ದೊಡ್ಡ ಬೆಳಕಿಂಡಿ ಮಾಡಿಸ್ತಿದ್ರು. ಅವೆಲ್ಲ ಜಂತಿ ಮನೆಗಳಿಗೆ ನೋಡಕ್ ಸಿಗುತ್ತಿದ್ದು. ಈಗೆಲ್ಲ RCC ಮನೆ ಬಂದ, ಎಲ್ಲಿ ಬೆಳಕಿಂಡಿ ರೀ ಅಂತಾರ, ಕಿಟಕಿ ಇಡಕ್ ಜಾಗಿಲ್ಲ ಮನ್ಯಾಗ ಅಂತೇಳಿ ಜಗಳ ಮುಂಜಾನೆ ಎದ್ದು ಕೂಡಲೇ ಆ ಬೆಳಕಿಂಡಿ ಒಳಗ ಹಾಸಿ ಇವ ಪೆದ್ದಣ್ಣ ಆ ಒಂದು ಕೊಠಡಿ ಒಳಗ ನಿಧಾನವಾಗಿ ಇಳಿತಾನ. ಅದ ಸಮಯಕ್ಕೆ ಉರ್ಲಿಂಗ ದೇವರು ಲಿಂಗ ಪೂಜೆ ಒಳಗ ತಮ್ಮನ್ನ ತಾವು ಕಲಿಯಲಾಗಿರ್ತಾರೆ. ಕರದೊಳಗ ಲಿಂಗವನ್ನು ಹಿಡ್ಕೊಂಡು ಲಿಂಗ ಪೂಜೆ ಮಾಡ್ಕೊಂತ ಕೂತಾರ. ಯಾವತ್ತೂ ಕಳ್ಳತನ ಮಾಡಕ್ ಹೋಗವ ಇವ. ಅವತ್ತು ಅವನಿಗೆ ಆಶ್ಚರ್ಯ ಕಂಡು ಬಿಡ್ತಿದೇನಿದು, ಕೈ ಒಳಗೆ ಏನೋ ಕಪ್ಪು ಒಂದು ಹಿಡ್ಕೊಂಡು ಕುಂತಾರಲ್ಲ, ಇವ್ರು ಏನ್ ಮಾಡಕತ್ತಾರ ಅಂತ ತಿಳ್ಕೊಂಡು ದೂರದೊಳಗೆ ನಿಂತಂತ ಪೆದ್ದಣ್ಣ ಅದನ್ನ ವೀಕ್ಷಣೆ ಮಾಡ್ಕೊಂತ ನಿಂತಾನ. ಸಮಯ ಕಳಿತು ಕಣ್ಣು ಮುಚ್ಚಾರ. ಏಕ ದೃಷ್ಟಿ ಒಳಗ ಲಿಂಗಯ್ಯನನ್ನ ನಾಮಸ್ಮರಣೆ ಮಾಡ್ತಾ ಅಂತರ್ಮುಖಿಗಳಾಗಿ ಲಿಂಗ ಪೂಜೆ ಮಾಡ್ಕೊಂತ ಕುಂತಂತ ಉರ್ಲಿಂಗ ದೇವರನ್ನ ನೋಡ್ಕೊಂತ ಪೆದ್ದಣ್ಣ ಎದಕ್ಕೆ ಬಂದೀನಿ ಅನ್ನೋದ ಮರೆತು ಬಿಟ್ಟವ. ಕಳತನ ಮಾಡಕ್ ಬಂದನ್ ಕರೆ ಅದರ ಮರ್ತಾನ. ಕಳತನ ಮಾಡ್ಲಿಕ್ಕೆ ಬಂದವ ಮರೆತು ಹಂಗ ಕುಂತ ಬಿಟ್ಟ. ಅದ ಒಂದಿಷ್ಟು ಸಮಯ ಆದ ತಕ್ಷಣನೇ ಆ ಮಠಕ್ಕ ನಂದಿವಾಡದ ಸೂರ್ಯ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾರೆ ಬಾಗ್ಲಾ ತೆಗೆದೊಳಗೆ. ಯಾವ ವ್ಯಕ್ತಿ? ನಂದಿವಾಡ ಅಂತಕ್ಕಂಥ ಒಂದು ಊರು, ಆ ಊರಿನ ಒಬ್ಬ ಸೂರ್ಯ ಅನ್ನುವಂಥ ಒಬ್ಬ ವ್ಯಕ್ತಿ ಒಳಗೆ ಬರ್ತಾನ. ಇದು ಹೋಗು ಹಳಕಟ್ಟಿ ಅವರ 10ನೆಯ ಸಂಪುಟದಲ್ಲಿ ಇರ್ತಕ್ಕಂಥ ವಿಚಾರ ಇದೆ. ಈ ಒಂದು ಆ ಒಂದು ಸೂರ್ಯ ಅಂತಕ್ಕಂಥ ವ್ಯಕ್ತಿ ಬಂದು ಉರ್ಲಿಂಗ ದೇವರ ಕಡೆಗೆ ಲಿಂಗ ಪೂಜೆಗೆ ಕುಂತಂತ ಸಂದರ್ಭದಾಗ ಅವನು ಬಂದು ನಮಸ್ಕಾರ ಮಾಡಿ ಆ ಗುರುಗಳ ಕಡೆಗೆ ಲಿಂಗೋಪದೇಶವನ್ನು ಪಡ್ಕೊಂಡು ಲಿಂಗ ದೀಕ್ಷೆಯನ್ನು ಕೊಡ್ರಿ ಅಂತ ಹೇಳಿ ತಿಳ್ಕೊಂಡು ಆ ಲಿಂಗ ದೀಕ್ಷೆಯನ್ನು ಪಡ್ಕೊಳ್ತಾನೆ. ಇದನ್ನೆಲ್ಲ ಪೆದ್ದಣ್ಣ ದೂರದೊಳಗೆ ಕುಂತು ನೋಡಾಕತ್ತಾನ. ಏನಿದು ವಿಚಿತ್ರ. ಅವ ಬಂದ ನಮಸ್ಕಾರ ಮಾಡ್ದ, ಅವ್ರಿಗೇನು ಇವ್ರು ಉಪದೇಶ ಮಾಡಿದ್ರು, ಕೈಯಾಗಿ ಲಿಂಗ ಕೊಟ್ಟರು, ಅವನು ಲಿಂಗ ಪೂಜೆ ಮಾಡ್ಕೊಂತ ಕುಂತ. ಎಷ್ಟರ ಮಟ್ಟಿಗೆ ಅವನಿಗೆ ಪರಿಣಾಮಕಾರಿ ಆಯ್ತು ಪೆದ್ದಣ್ಣನಿಗೆ ಅಂತಂದ್ರ ಅವನು ಕೂಡ ಲಿಂಗ ಕಟ್ಕೋಬೇಕು, ನಾನು ಕೂಡ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ನಾನು ಕೂಡ ಲಿಂಗವಂತನಾಗಬೇಕು ಅಂತಕ್ಕಂಥ ಪರಿಣಾಮ ಬಂತು. ಯಾರಿಗೆ? ಪೆದ್ದಣ್ಣನಿಗೆ. ಆತು. ಆಗಾಗ ಸಮಯ ಆದ್ಮೇಲೆ ಇನ್ನೇನು ಗುರುಗಳ ಕಡೆಗೆ ಒಂದಿನ ಬಂದು ನಾನು ಕೂಡ ಲಿಂಗ ದೀಕ್ಷೆ ತಗೋಬೇಕಂತ ತಿಳ್ಕೊಂಡು ಆ ಸಮಯಕ್ಕೆ ನಿಧಾನವಾಗಿ ಹೆಂಗೆ ಬಂದಿದ್ದು ಬೆಳಕಿಗೆ ದಾರಿ
ವಾಪಸ್ ಪಾಡಿ ಹಾರ್ಕೊಂಡು ಹೋಗಿ ಒಂದು ರಾತ್ರಿ ಕಳೆದು ಮರುದಿನ ಬೆಳಿಗ್ಗೆ ಮಠಕ್ಕೆ ಬರ್ತಾನ. ಬಂದಾಗ ಅಲ್ಲಿ ಅನುಭವದ ಚಿಂತನೆ ನಡೆದಿದೆ. ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರದ ಉಪದೇಶ ನಡೆದಿತ್ತು. ಆ ಶಿವಾನುಭವ ಗೋಷ್ಠಿ ಒಳಗೆ ಅವನು ಕುತ್ಕೊಂಡ, ಕೇಳ್ದ ಆನಂದ ಆಯ್ತು. ಆದ್ರೆ ಅವ್ನಿಗೆ ಎದ್ದು ಹೋಗಕ್ಕೆ ಭಯ. ನಾನು ಹಿಂಗೆ ಬಂದೀನಿ, ನಾ ಇಂಥವ ಕಳ್ತನ ಮಾಡವ, ನನಗೆ ಲಿಂಗ ದೀಕ್ಷೆ ಕೊಡ್ರಿ ಅಂದ್ರೆ ಎಲ್ಲಿ ಕೊಡ್ತಾರೋ ಇಲ್ಲೋ ಗುರುಗಳು, ನನ್ನಂತ ಪಾಪಿಗೆ ಕೊಡ್ತಾರೋ ಇಲ್ಲೋ ಅಂತ ಆಲೋಚನೆ ಮಾಡಿ ಮನಸ್ಸಿನಾಗ ವಿಚಾರ ಮಾಡಿ ಹಂಗಾರೆ ಈಗ ಕೇಳೋದು ಬೇಡ, ಒಂದಿಷ್ಟು ಗುರುಗಳಿಗೆ ಹತ್ರ ಆಗಿ ಆಮೇಲೆ ಲಿಂಗ ದೀಕ್ಷೆ ಕೇಳೋಣ ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತಾನ ಅಂತಂದ್ರ, ಒಬ್ಬ ಕಳ್ಳನ ಅದಾವ ದಿನ ಮಠದಲ್ಲಿ ನಡೀತಕ್ಕಂಥ ದಾಸೋಹಕ್ಕೆ ಕಾಡಿಗೆ ಹೋಗಿ ಕಟ್ಟಿಗೆ ಕಳ್ಕೊಂಡು ಬಂದ ದಿನ ಕಟ್ಟಿಗೆ ಹಾಕಿ ಸೇವಾ ಮಾಡಕ್ಕಂತ. 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, 1 ವಾರ, 15 ದಿನ, ತಿಂಗಳಾಯ್ತು, ದಿನ ಕಟ್ಟಿಗೆ ತಂದು ಹಾಕವ. ಮತ್ ಬೇಕಾಗಿರೋದೇನು ಜೀವನಕ್ಕೆ ಪ್ರಸಾದ ಮಠದಾಗಿದ್ದು ಪ್ರಸಾದ ಮಾಡವ ಹೋಗವ. ಇದು ಹಿಂಗ ನಡೀತು. 1 ದಿನ ಉರ್ಲಿಂಗ ದೇವರು ನೋಡ್ತಾರೆ, ಯಾರು ದಿನ ಕಟ್ಟಿಗೆ ಹಾಕ್ತಾವ, ಯಾವ ವ್ಯಕ್ತಿ ಅಂತ ಪರಿಚಯ ಮಾಡ್ಕೊಂಡು ಅವನ ಹತ್ರ ಕರೆದು ಹಿಂಗ ಇಂಥವ ಹಿಂಗೆ ಮಾಡ್ತಿದ್ದೆ ಆತಪ್ಪ. ಅವಾಗ ಅವ ನಮಸ್ಕಾರ ಮಾಡಿ, ಅಜ್ಜರೇ ನನಗೂ ಲಿಂಗ ದೀಕ್ಷೆ ಕೊಡ್ರಿ ಅಂತ. ಅವಾಗ ಅಪ್ಪರು ಬೇಗ ಲಿಂಗ ದೀಕ್ಷೆ ಕೊಡ್ಲಿಲ್ಲ, ಇನ್ನೂ ಪರೀಕ್ಷೆ ಮಾಡೋ ನೀವನ್ನ ಇನ್ನೂವರೆಗೆ ಅಂತೇಳಿ ಆತು ನೋಡೋಣ ಅಂತೇಳಿ ಮತ್ತೆ ಎದ್ದು ಹೋದ್ರು. ಮತ್ತೆ ಇವತ್ತನ್ನು ಕಾಯಕದ ಕಡೆ ಮುಖ ಮಾಡ್ದ. ಮತ್ತೆ ತಿಂಗಳಾತು, 2 ತಿಂಗಳಾತು, 3 ತಿಂಗಳಾತು. ಮತ್ತ ಅಜ್ಜರ ಕಡೆ ಹೋದ, ಮತ್ತೆ ಲಿಂಗ ದೀಕ್ಷೆ ಕೊಡ್ರಿ ಅಂದು ಮತ್ತೆ ಗುರುಗಳು ಕೊಡ್ಲಿಲ್ಲ. ಮತ್ ಹಂಗ ನಡೀತು. ಒಂದು ದಿನ ಹಿಂಗ ಕಾಡಿಗೆ ಕಟ್ಟಿಗೆ ಕಡೆ ಹೋಗ್ಯಾನ. ಬರು ದಾರಿ ಒಳಗೆ ಎದುರುಗಡೆ ಉರ್ಲಿಂಗ ದೇವರು ಸಿಗ್ತಾರ. ಉರ್ಲಿಂಗ ದೇವರು ಸಿಕ್ಕ ತಕ್ಷಣ ತಲೆ ಮೇಲಿದ್ದ ಕಟ್ಟಿಗೆ ಹೊರೆಯನ್ನು ಕೆಳಗಿಳಿಸಿ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದ ತಕ್ಷಣನೇ ಮತ್ತ ಅಪ್ಪರೇ ನನಗೆ ಲಿಂಗ ದೀಕ್ಷೆ ಕೊಡ್ಲೇಬೇಕು ನೀವು ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಇವ ಬರೇ ಲಿಂಗ ದೀಕ್ಷೆ ಕೊಡು ಅಂತಾನಂತೆ ತಿಳ್ಕೊಂಡು ಅಲ್ಲೇ ಪಕ್ಕದಲ್ಲಿರುವಂತ ಒಂದು ಕಲ್ಲನ್ನು ತಗೊಂಡು, ಅವಾಗ ಆ ಗುರುಗಳು ಒಂದು ಮರಾಠಿ ಒಳಗೆ ಒಂದು ಭಾಷೆ ಹೇಳ್ತಾರೆ, ಗೇಜ ದಗಡಿಚ ಅಂತ ಹೇಳಿ ಆ ಕಲ್ಲನ್ನ ಹಿಂಗೆ ಕೊಟ್ಟು ಬಿಡ್ತಾರೆ. ಮರಾಠಿ ಒಳಗೆ ಏನೊಂದು ಭಾಷೆ ಹೇಳ್ತಾರೆ, ಗೇಜ ದಗಡಿಚ ಅಂತ ಹೇಳಿ ಆ ಕಲ್ಲನ್ನ ಎತ್ತಿ ಆ ಮರಾಠಿ ಒಳಗೆ ಒಂದು ಭಾಷೆ ಹೇಳಿ ಕಲ್ಲು ಕೊಡೋಣ. ಮೊದಲ ಪೆದ್ದಣ್ಣ ಹೆಸರು ಪೆದ್ದಣ್ಣ. ಕಲ್ಲು ಕೊಟ್ರಂದ್ರ ಇದ ನನಗೆ ದೀಕ್ಷೆ ಕೊಟ್ಟಂಗ ಅಂತೇಳಿ ತಿಳ್ಕೊಂಡು ಅದ ಕಲ್ಲು ತಗೊಂಡೋಗಿ ಮನೆಯಾಗಿಟ್ಟು ದಿನ ಪೂಜೆ ಮಾಡಕ್ ಚಾಲೂ ಮಾಡ್ತಾರೆ. ಆ ಗುರುಗಳು ಹೇಳಿರುವಂತ ಮಾತು ಗೇಜ ದಗಡಿಚ ಅಂತಕ್ಕಂತ ಮಾತನ್ನೇ ಅವ ಮಂತ್ರ ಅಂತ ತಿಳ್ಕೊಂಡು ದಿನ ದಿನ ಪೂಜೆ ಮಾಡೋದು, ಅದಕ್ಕೆ ಕುಪ್ಪತ್ರಿ ಏರ್ಸೋದು ಈ ಮಂತ್ರ ಅನ್ನೋದು. ಗೇಜ ದಗಡಿಚ ಇದನ್ನೇ ಮಂತ್ರ ಅಂತ ಹೇಳಿ ತಿಳ್ಕೊಂಡು ದಿನ ಇದನ್ನು ಉಪದೇಶ ಮಾಡ್ತಾ ಕೊನೆಗೆ ಏನಾಗಿಬಿಡ್ತದೆ ಅಂತಂದ್ರೆ, ಆ ಕಲ್ಲಾಗಿರ್ತಕ್ಕಂತಹ ಆ ಕಲ್ಲನ್ನ ಇವ ಹೇಳ್ತಕ್ಕಂತಹ ಆ ಮಾತಿಗೆ, ಆ ಜಪಕ್ಕ, ಅವನ ಪ್ರಾರ್ಥನೆ, ಅವನ ಮನಸ್ಸಿನ ಭಾವನೆಗೆ ಆ ಕಲ್ಲು ಹೋಗಿ ಲಿಂಗವಾಗಿ ಪರಿವರ್ತನೆ ಆಗಿತ್ತು ಅಂತಕ್ಕಂಥದ್ದು ವಿಚಾರ ಬರ್ತದೆ. ಅದಕ್ಕ ಇಲ್ಲಿ ಏನ್ ಹೇಳಲಿಕ್ಕೆ ಹೊರಟಿದ್ದೀನಿ ನಾನು ಅಂತಂದ್ರ, ಲಿಂಗ ಪೂಜೆಗೆ ಭಾಷೆ ಮುಖ್ಯ ಅಲ್ಲ, ಭಾವನೆ ಬಹಳ ಮುಖ್ಯ ಆಗ್ತದೆ. ಬಹಳ ಜನ ಈ ವಚನ ಹೇಳಿದ್ರನ ಲಿಂಗಯ್ಯ ಒಲಿತಾನೇನು, ಈ ಮಂತ್ರ ಹೇಳಿದ್ರನ ದೇವರು ಒಲಿತಾನೇನು, ಈ ಭಾಷೆ ಸಂಸ್ಕೃತದೊಳಗೆ ಹೇಳಿದ್ರನ ದೇವರು ಒಲಿತಾನೇನು, ಇಂಗ್ಲಿಷ್ನಾಗ ಹೇಳಿದ್ರನ ದೇವರಿಗೆ ಆಶೀರ್ವಾದ ಮಾಡ್ತಾರೆ. ಇಲ್ಲ, ದೇವರಿಗೆ ಭಾಷೆ ಇಲ್ಲ, ಭಾವನೆ ಮುಖ್ಯ. ಅದಲ್ಲಿ ಭಾವನೆ ಕೆಲಸ ಮಾಡ್ಬೇಕಾಗಿ ನಾವೇನ್ ತಿಳ್ಕೊಂಡ್ಬಿಟ್ಟಿವಿ, ದೇವರಿಗೆ ಇದ ಮಂತ್ರನ ಹೇಳ್ಬೇಕು, ಇದೇ ರೀತಿನ ಪೂಜೆ ಮಾಡ್ಬೇಕು, ಹಾಲು ತುಪ್ಪನ ಹಾಕ್ಬೇಕು, ಬಂಗಾರದ ಕಿರೀಟನ ಇಡ್ಬೇಕು, ತೆಂಗಿನಕಾಯಿನ ಹೊಡಿಬೇಕು, ಬ್ಯಾಳೆ ಹಾಕಿ ಬೆಲ್ಲ ಹಾಕಿ ಹೋಳಿಗೆನ ಎಡಿ ಹಿಡಿಬೇಕು. ಮತ್ತೆ ಎಡಿ ಹೋಳಿಗೆ ಅಂತವ್ರಿವು ಇಟ್ಟಿಟ್ಟವು ನೋಡಕ್ ಬರ್ಲಾರ್ದಂತವು ನೈವೇದ್ಯ ಇಡಿ ಹೋಳಿಗೆನ ಬೇರೆ, ಇವ್ರು ಉಣ್ಣಾಕ ಇಟ್ಕೊಳ್ಳೋ ಹೋಳಿಗೆನ ಬೇರೆ. ಇವ್ರು ಉಣ್ಣಾಕ ಚಲೋ ಕಡಕ ತುಂಬಿ ಚಲೋ ಹೂರಣ ತುಂಬಿ ಹೋಳಿಗೆ ಮಾಡ್ಕೊಂಡ್ರಿ, ದೇವ್ರಿಗೆ ಹಿಡಿದು ಅಂತಂದಾಗ ಕಡಕನೂ ಇಲ್ಲ, ಒಳಗೆ ಹೂರಣನೂ ಇಲ್ಲ, ಇಟ ಸಣ್ಣ ಕರಿಗಡಬ ಸಣ್ಣ ಹೋಳಿಗೆ ನೈವೇದ್ಯ ಇದೆ. ಯಾಕೆ ಗೊತ್ತಾಯ್ತು ನಮಗೆ ದೇವ್ರು ಉಣ್ಣಂಗಿಲ್ಲ. ಒಂದಿಷ್ಟು ಮಂದಿ ಈ ಜೀವಂತಿದ್ದಾಗ ಅವ ಅಪ್ಪ ಹೋಳಿಗೆ ರೊಟ್ಟಿ ಉಣಿಸಿರಂಗಿಲ್ಲ, ಸತ್ತ ಮೇಲೆ ಫೋಟೋ ಮುಂದೆ ಇಟ್ಟಿರ್ತಾರ ಹಣೆ ಬರಕ್ಕೆ. ನಾವ್ ಒಂದಿಟ್ಟು ಪುಣ್ಯತಿಥಿ ಅಂತ ಹೇಳಿ ಕರೆದಿರ್ತಾರ ಮನೆಗೆ. ಮತ್ತೆ ಬಿಡ್ಲಾರ್ದ ಭಕ್ತರು
ಎಲ್ಲಾ ತರದ ಭಕ್ತರನ್ನು ಸಂಭಾಳಿಸ್ಬೇಕಲ್ಲ ನಾವು. ಈ ಒಂದಿಷ್ಟು ಈ ನಮ್ ಸೈಡ್, ಈ ಬೆಳಗಾವಿ ಸೈಡ್ ಎಲ್ಲ ಈ ದೇವರ ಈ ಫೋಟೋ ಇಡ್ತಾರ ಪುಣ್ಯತಿಥಿಗೆ ಅಂತ ಹೇಳಿ. ಈ ಕಡೆ ಇಟ್ಟ ಇದ್ರ ಮಾಡ್ತಾರ ಗೊತ್ತಿಲ್ಲ ನನಗೆ. ಈ ಫೋಟೋ ಇಡ್ತಾರ ಪುಣ್ಯತಿಥಿ ಅಂತೇಳಿ, 1ನೇ ಪುಣ್ಯ ಸ್ಮರಣೋತ್ಸವ, 2ನೇ ಪುಣ್ಯತಿಥಿ ಅಂತೇಳಿ ಆರಾಧನೆಗಳನ್ನು ಮಾಡ್ತಾರೆ. ಈಗ ಶಶಿ ಜೀವಂತಿದ್ದಾಗ 1ನೇ ಬಿಸಿ ಒಳಗೆ ಉಳಿಸಿರ್ತಾಳಿಲ್ಲ ಗೊತ್ತಿಲ್ಲ ದೇವರಾಣಿ. ಆದ್ರ ಸತ್ತ ಮೇಲೆ 5ನೇ ದಿನಕ್ಕೆ 9ನೇ ದಿನಕ್ಕೆ ಫೋಟೋ ಮುಂದೊಂದು ಚಲೋ ಹಣ್ಣೊಂದು ಹೋಳಿಗೆ ಫೋಟೋ ಮುಂದೆ ಇಟ್ಟ ಬಿಟ್ಟಿರ್ತಾರೆ. ಕರಿಗಡುಬು ಏನು, ಹೋಳಿಗೆ ಏನು, ಅದು ಉಂಡೆ ಏನು, ಮಿರ್ಚಿ ಬಜ್ಜಿ ಏನು ನೋಡ್ಬೇಕದ ಏನಮ್ಮ. ಅವೇನ್ ಫೋಟೋದಾಗ ನಾವು ಎದ್ದು ಬಂದು ಉಡ್ತಾನೆ ಅನ್ನೋರ್ಗಂತಲೇ ಇಟ್ಟಿರ್ತಾರ. ಜೀವಂತಿದ್ದಾಗ ಅನ್ನ ಹಾಕೋದು ಗೊತ್ತಿಲ್ಲ ನಿಮ್ಗ, ಸತ್ತ ಮೇಲೆ ಫೋಟೋ ಮುಂದೆ ಇಡ್ತೀರಿ. ಯಾಕ? ಬೀಗರು ಪಿಚ್ಚರು ಬಂದಿರ್ತಾರೆ ನೋಡ್ಬೇಕಲ್ಲಿ ಮಾಡಮ್ಮ. ಅದು ಬೆಳ್ಳಿ ತಾಟ್ನಾಗ ಇಡೋದು, ಬಂಗಾರದ ನಕ್ಲೆಸ ಹಾಕೋದು. ಆಡಂಬರದ ಡೊಂಬರಾಟಕ್ಕೆ ಒಲಿಯನು ಒಲಿಯನು ಒಲಿಯನು. ಅವೆಲ್ಲ ಇಡ್ಲಿ ನಾವು ಬ್ಯಾಡ ಅಂದಿಲ್ಲ. ಜೀವಂತಿದ್ದಾಗ ಉಳಿಸಿರಂಗಿಲ್ಲ, ಸತ್ತಾಗರೆ ಅವ್ನ ನೆಪಕ್ಕರೆ ಇಡ್ರಿ. ಆದ್ರೆ ದುರ್ದೈವ ಏನು ಅಂತಂದ್ರ ಅವೇನ್ರ ಜೀವಂತಿದ್ದಾಗ ತಂಬಾಕು ತಿಂತಿದ್ದ, ಕುಡಿತಿದ್ದ, ಚುಕ್ಕಾಶಿ ತಿಂತಿದ್ದ ಅಂದ್ರೆ ಅವನು ಇಟ್ಟಿರ್ತಾರೆ ಫೋಟೋ. ಈ ಬಾಟ್ಲಿ ತಂಬಾಕು ಯಾಕೆ ಇಟ್ಟಿರೋ ಅಂತ ಕೇಳಿದ್ರೆ ಅವಂತಾರೆ ನಮ್ಮ ಅಪ್ಪ ಬಹಳ ಪ್ರೀತಿ ಇದ್ರಿ ಅಂತಾರೆ, ಅದಕ್ಕೆ ಇಟ್ಟಿವಿ. ಅಲ್ಲೇ ಅವ್ನು ಸತ್ತ ಹೋಗ್ಯಾನಲ್ಲ, ದೆವ್ವ ಕಾಡ್ತಾಡ್ರಿ ಅದಕ್ಕೆ ಇಟ್ಟಿವಿ. ಅಂದ್ರ ನಿಮ್ ಮ್ಯಾಗಿನ ಪ್ರೀತಿಗೆ ಇಟ್ಟಿಲ್ಲ ಅವರು, ಸತ್ತ ಮೇಲೆ ದೆವ್ವ ಕಾಡ್ತೀರಿ ಅಂತ ಇಟ್ರೆ ನಿಮ್ಮನ್ನ. ವಿಚಿತ್ರ ಏನು ಅಂತಂದ್ರ, ನಾವು ಪೂಜೆ ಮಾಡಕ್ಕೂ ಸ್ವಾಮಿಗಳು ಆ ಫೋಟೋ ಪೂಜೆ ಮಾಡೋದ್ರ ಜೊತೆಗೆ ತಂಬಾಕು ಬಾಟ್ಲಿ ಪೂಜೆ ಮಾಡ್ಬೇಕು. ನಮ್ದು ಎಂತ ಅದನ್ನು ಪೂಜೆ ಮಾಡ್ಬೇಕು ನಾವು. ಅದಕ್ಕ ಜೀವನದೊಳಗ ದೇವರಿಗೆ ಭಾಷೆ ಮುಖ್ಯ ಅಲ್ಲ, ಆಡಂಬರ ಮುಖ್ಯ ಅಲ್ಲ. ದೇವರಿಗೆ ಏನು ಮುಖ್ಯ ಅಂತಂದ್ರ ಭಾವನೆ ಬಹಳ ಮುಖ್ಯ ಆಗ್ತದೆ. ಅದನ್ನೇ ಶರಣರು ಹೇಳಕ್ ಹೊರಟಿರೋದು, ಭಾವ ಶುದ್ಧವಿರಬೇಕು. ಎಣ್ಣನ್ನ ಅಳಿದು ಭಾವ ಶುದ್ಧವಾದನ್ನಕ್ಕರ ಭಗವಂತ ತನಗೆ ತಾನೇ ಒಲಿವನು. ನಿನ್ನ ಭಾವದೊಳಗ ಕೆಟ್ಟ ಆಲೋಚನೆ ಇಟ್ಟುಕೊಂಡು ಹೊರಗಡೆ ನೀನು ಶುಚಿಯಾಗಿದ್ರ ಭಗವಂತನ ಕರುಣೆ ನಿನಗಾಗೋದಿಲ್ಲ. ಅದಕ್ಕ ಭಾಷೆ ಮುಖ್ಯ ಅಲ್ಲ, ಭಾವನೆ ಬಹಳ ಮುಖ್ಯ ಆಗ್ತದೆ. ಅಂತ ಭಾವನೆ ಉಳ್ಳಂತಹ ಪೆದ್ದಣ್ಣ ಪೂಜೆ ಮಾಡ್ತಾ ಮಾಡ್ತಾ ಲಿಂಗ ಆಗಿಬಿಡ್ತದು. ಒಬ್ಬ ಕಳ್ಳನ ಪ್ರಾರ್ಥನೆಗೂ ಕೂಡ ಭಗವಂತ ಒಲಿದ. ಅದಕ್ಕೆ ಹೇಳ್ತಾರೆ, ನೀನೊಲಿದರೆ ಕೊರಡು ಕೊಣರುವುದಯ್ಯ, ನೀನೊಲಿದರೆ ಕೊರಡು ಕೊಣರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಪ್ಪವಯ್ಯ. ಕೂಡಲ ಸಂಗಮ ದೇವ. ಗುರು ಒಲದ ಅಂತಂದ್ರ, ಭಗವಂತ ಒಲದ ಅಂತಂದ್ರ ಬರಡಾದ ಆಕಳು ಕೂಡ ಹಾಲಿಡುತ್ತದೆ. ಎದಕ್ಕ? ನಿನ್ನ ಸತ್ಯ ಶುದ್ಧವಾದ ಕಾಯಕದ ಭಾವನೆ ನಿನ್ನೊಳಗಿದ್ದಾಗ. ಸುಮ್ಮನೆ ಒಲೆಯಂಗಿಲ್ಲ, ಸುಮ್ಮನೆ ಭಗವಂತನ ಕರುಣೆ ಆಗೋದಿಲ್ಲ. ಅದಕ್ಕ ಅವನ ಭಾವನೆ ಪರಿಶುದ್ಧ ಆಗಿತ್ತು, ಅವನ ಪೂಜೆ ನಿಷ್ಕಲ್ಮಶವಾಗಿತ್ತು, ಯಾವುದೇ ಫಲಾಪೇಕ್ಷೆ ಇರಲಿಲ್ಲ. ದೇವ್ರ ಮುಂದೆ 8 ಅಡಿ ಉದಿನ ಕಡ್ಡಿ ತಗೊಂಡು ಹೋಗೋದು, ನನ್ನ ಗಂಡನ ಗೌರ್ಮೆಂಟ್ ನೌಕರಿನ ಸಿಗಂಗ್ ಮಾಡಿದ್ರೆ ನಡೀತೈತೆ. 8 ಅಡಿ ಉದಿನ ಕಡ್ಡಿ ಲಂಚ ಕೊಟ್ರ ಭಗವಂತ ನಿಮ್ಗೆ ಗಂಡನ ನೌಕರಿ ಕೊಡ್ತಾನೆ. ನೋಡ್ಬೇಕು ಒಬ್ಬೊಬ್ರು ಹರಿಕೆಗಳ ಬಾಬಾ 101 ತೆಂಗಿನಕಾಯಿ ಹೊಡಿತೀನಪ್ಪ, ನನ್ನ ಮಗಳಿಗೆ ಗೌರ್ಮೆಂಟ್ ನೌಕರಿ ಇರೋ ಸಿಗಲ್ಲ. ನಿಮ್ಮ 101 ತೆಂಗಿನಕಾಯಿ ನಾವು ಗೌರ್ಮೆಂಟ್ ನೌಕರಿ ಇರೋ ಉಳ್ಕೊಂಡ್ಬರ್ಬೇಕು. ದೇವ್ರ ನೌಕರ ಕೈಯಾಗವ. ದೇವರ ಜೊತೆಗೆ ವ್ಯವಹಾರವನ್ನು ಹಚ್ಚಿವಿ, ನಾವು ವ್ಯಾಪಾರಕ್ಕೆ ನಿಲ್ಲಿಸ್ಬಿಟ್ಟಿವಿ. ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಹೋಗಿ ನಾನು ನಿನಗ 4ನೇ ಭಾಗ ಹಾಕ್ತೀನಿ ಅಂತ ಹೇಳಿ ಹಾಕಿ ಬಂದ್ರೆ ಮುಗಿದ್ ಬಿಡ್ತದೆ. ಶಿವಾಯ ಬೇಕಾದ ಕೊಳ್ಳಿ ಹೊಡಿ. ದೇವರೊಂದಿಗೆ ವ್ಯವಹರಿಸ್ತಕ್ಕಂಥ ಭಕ್ತರದಾರ ಇವತ್ತು. ಇದನ್ನ ಅಲ್ಲಗಳಿತಾರೆ ಶರಣರು. ಈ ಧಾರ್ಮಿಕತೆ ವಿಚಾರ ಬೇಡ. ಯಾವುದೇ ಫಲಾಪೇಕ್ಷೆಗಳಿಲ್ಲದೆ, ಯಾವುದೇ ಆಮಿಷಗಳಿಲ್ಲದೆ, ನಿನ್ನ ನಿಸ್ವಾರ್ಥ ಸೇವೆಯೊಂದಿಗೆ ಸದಾಚಾರಿಯಾಗಿ ನೀನು ಲಿಂಗ ಪೂಜೆಯನ್ನು ಮಾಡು. ನಿನ್ನ ಭಾವ, ನಿನ್ನ ತನು, ನಿನ್ನ ಮನ, ನಿನ್ನ ಪರಿಶುದ್ಧತೆ ನಿನ್ನಲ್ಲಿದ್ದಾಗ ಭಗವಂತನೇ ತಾನಾಗಿ ನಿನ್ನ ಬೆನ್ನತ್ತಿ ಬರುವನು ಅಂತಕ್ಕಂಥದ್ದು ಶರಣರ ಜೀವನ ದರ್ಶನ ಇವತ್ತಿನ ಮಾತು.
ಅಂತಹ ಪರಿಶುದ್ಧತೆಯ ಪಾವಿತ್ರತೆಯ ಮನಸ್ಸು ನಿನ್ನೊಳಗೆ ಬೇಕು. ಶರಣರು ಸಾವಿಗೆ ಹೆದರಲಿಲ್ಲ, ರೋಗಕ್ಕೆ ಹೆದರಲಿಲ್ಲ. ನನಗೆ ರೋಗ ಬರ್ತದ, ನನಗೆ ಸಾವು ಬರ್ತದ ಅಂತ ದೇವರಿಗೆ ಮೊರೆ ಇಡ್ಲಿಲ್ಲ. ಮರಣವೇ ಮಹಾನವಮಿ ಅಂತ ಬದುಕಿದ್ರವರು. ನಾವೆಲ್ಲ ದೇವ್ರ ಕಡೆಗೆ ಮೊರೆ ಹೋಗೋದು ಎದಕ್ಕ? ನನ್ನ ಜೀವ ಉಳಿಸು, ಬಾಳ ಆಸ್ತಿ ಮಾಡೀನಿ, ನನಗಿನ್ನೂ ಆಯುಷ್ ಜಾಸ್ತಿ ಕೊಡು, ನನಗಿನ್ನೂ ರೊಕ್ಕ ಜಾಸ್ತಿ ಕೊಡು ಅಂತ ನಾವು ಬದುಕ್ತಕ್ಕಂಥವ್ರು. ಆದ್ರೆ ಶರಣರು ಯಾವತ್ತಿಗೂ ಕೂಡ ಭಗವಂತನೊಳಗ, ಲಿಂಗಯ್ಯನೊಳಗ ನನಗೆ ಆಸ್ತಿ ಕೊಡು, ನನಗೆ ಅಂತಸ್ತು ಕೊಡು, ನನಗೆ ಆಯುಷ್ ಕೊಡು ಅಂತ ಬದುಕಲಿಲ್ಲ. ಮರಣವೇ ಮಹಾನವಮಿ ಅಂತ ಬದುಕಿದ್ರು. ನಾಳೆ ಬಪ್ಪುದು ಹಿಂದೆ ಬರಲಿ, ಎಂದು ಬಪ್ಪುದು ಈಗಲೇ ಬರಲಿ. ಎದಕ್ಕಾರಂಜುವರು ಎದಕ್ಕಾರಳುಕೋರು ಜಾತಸ್ಸು ಮರಣ ಧರ್ಮಂ ಎಂಬುದಾಗಿ. ನ್ಯಾಯ ನಿಷ್ಠೂರಿ ಪರಮ ಶರಣನ ಯಾರಿಗೂ ಅಂಜುವವನಲ್ಲ, ಯಾರಿಗೂ ಅಳುಕುವವನಲ್ಲ. ಅದಕ್ಕ ಶರಣ ಸಿದ್ಧಾಂತ ವಚನ ಸಾಹಿತ್ಯ ಒಂದಿಷ್ಟು ಸಮಾಜಕ್ಕೆ ಕಠೋರವಾಗೇ ಕಾಣುತ್ತದೆ. ಕೆಲವೊಂದಿಷ್ಟು ಜನಕ್ಕೆ ಬಂಡವಾಳವನ್ನ ಬಂದ್ ಮಾಡ್ತದ, ಕೆಲವೊಂದಿಷ್ಟು ಜನರ ವ್ಯಾಪಾರವನ್ನ ಕೀಲಿ ಹಾಕಂಗ್ ಮಾಡ್ತದ. ಅದಕ್ಕಾಗಿ ಶರಣ ಸಾಹಿತ್ಯ ವಚನ ಸಾಹಿತ್ಯ ಒಂದಿಷ್ಟು ಜನಕ್ಕ ಬೇವಿನ ರಸ ಆಯ್ತಂಗ. ಬಸವಣ್ಣ ಯಾಕೆ ವಿರೋಧಗೊಳ್ತಾನ ಅಂತಂದ್ರ, ಬಸವಣ್ಣ ಬಂದ ಅಂದ್ರೆ ನಮ್ಮ ಅಂಗಡಿ ಮುಸ್ತಾವು, ಬಸವಣ್ಣನ ಸಾಹಿತ್ಯ ಬಂತು ಅಂದ್ರೆ ನಮ್ಮ ಬದುಕಿನ ಚೀಲದ ಹೊಟ್ಟೆ ಚೀಲ ಬಂದ್ ಆಗ್ತೈತಿ, ಬಸವಣ್ಣ ಬಂದ ಅಂತಂದ್ರೆ ನಮ್ಮ ಬದುಕೇ ನಷ್ಟ ಆಗ್ತದ. ಏನೇನೋ ಹೇಳ್ಕೊಂತ ಸಮಾಜವನ್ನು ಮುಂದುವರಿಸಿವಿ. ಬಸವಾದಿ ಶರಣರ ಕಠೋರ ಸಿದ್ಧಾಂತ ನಮ್ಮ ಹೊಟ್ಟೆ ಪಾಡನ್ನ ಮುಸ್ತದ ಅಂತೇಳಿ ಇವತ್ತು ಬಸವಣ್ಣನ ವಿರೋಧ ಮಾಡತಕ್ಕಂತ ಮನಸ್ಥಿತಿಗಳು ಈ ಸಮಾಜದೊಳಗೆ ಬಹಳ ಅದಾವ. ದೊಂಬರಾಟದ ಬದುಕನ್ನು ನಡೆಸ್ತಕ್ಕಂಥವರದಾರೆ. ಬಸವಣ್ಣ ಯಾಕೆ ಬೇಗ ಒಪ್ಪೋದಿಲ್ಲ ಅಂತಂದ್ರ, ಯಾರು ನಿಷ್ಠುರವಾಗಿ ಅದಾರ ಅವು ಬಸವಣ್ಣ ಬೇಕು, ಯಾರು ಆ ಕಡೆ ಈ ಕಡೆ ಐತೆ ಅವ್ರಿಗೆ ಬಸವಣ್ಣ ಬೇಡ. ದ್ವಂದ್ವ ನೀತಿ, ದ್ವಂದ್ವ ನೀತಿಗೆ ಶರಣರ ಸಿದ್ಧಾಂತಗಳು ಒಪ್ಪಿಗೆ ಬರುವುದಿಲ್ಲ. ಅದಕ್ಕೆ ಬಸವಣ್ಣ ಕೆಟ್ಟವ, ಬಸವಣ್ಣ ಭಕ್ತ, ಬಸವಣ್ಣ ಕೆಳಗಿರ್ಬೇಕು, ನಾವು ಮ್ಯಾಲಿರ್ಬೇಕು, ಈ ಭಾವದೊಳಗೆ ಹೊರಟುಬಿಟ್ಟದ ಸಮಾಜ. ಆದ್ರೆ ಬಸವಾದಿ ಶರಣರ ತತ್ವ ಸಿದ್ಧಾಂತದ ಗಟ್ಟಿನಲ್ಲೇ ಅವ್ರು ಏನು ಕೆಟ್ಟದ್ದು ಹೇಳಿದ್ರಪ್ಪ ಈ ಸಮಾಜಕ್ಕ? ದುಡಿದು ತಿನ್ರಪ್ಪ ಅಂತ ಹೇಳಿದ್ರು, ತಪ್ಪೇನು? ಸುಳ್ಳು ಹೇಳ್ಬೇಡ್ರಪ್ಪ ಅಂತ ಹೇಳಿದ್ರು, ಮೋಸ ಮಾಡಬೇಡ್ರಿ ಅಂತ ಹೇಳಿದ್ರು, ನಾಟಕ ಮಾಡಿ ಬದುಕಬೇಡ್ರಿ ಅಂತ ಹೇಳಿದ್ರು. ಈ ಕಠೋರತೆಯ ಜೀವನವೇ ಈ ಸಮಾಜಕ್ಕೆ ಬೇಡ. ಯಾಕ? ಕುಂಬಳಕಾಯಿ ಕಳ್ಳ ಅಂತಂದ್ರ ಹೆಗಲು ಮುಟ್ಟೆ ನೋಡ್ಕೊಂಡ. ಅದಕ್ಕ ಇವತ್ತು ಈ ಸಮಾಜದೊಳಗೆ ಏನಾಗಿದೆ ಅಂತಂದ್ರೆ, ಕುಂಬಳಕಾಯಿ ಕಳ್ಳ ಅಂದ ತಕ್ಷಣ ನಾವ ಅಂದಂಗ ಆಗ್ಬಿಡ್ತಾರೆ. ಅದಕ್ಕ ಶರಣ ಸಿದ್ಧಾಂತ ಯಾಕೆ ಇವತ್ತಿಗೂ ಕೂಡ ಸಮಾಜದೊಳಗ ಬೇರೆ ಊರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ, ಕೆಲವೊಬ್ಬರ ಹೊಟ್ಟೆ ಚೀಲಗಳು ಮುಚ್ಚಿ ಬಿಡ್ತಾವೆ. ಹೀಗಾಗಿ ಒಬ್ಬ ಕಳ್ಳತನ ಮಾಡತಕ್ಕಂತಹ ಪೆದ್ದಣ್ಣನು ಕೂಡ ತನ್ನ ಭಾವ ಶುದ್ಧವಾಗಿ ಕಲ್ಲಿಗೆ ಪೂಜೆ ಮಾಡಿದ್ರ ಲಿಂಗವಾಗಿ ಪರಿವರ್ತನೆ ಆಗ್ತದ ಅಂತಂದ್ರೆ ಸತ್ಯತೆ ಇಲ್ಲ ಅಂತ ತಿಳಿದಿರೇನು? ಯಾವಾಗ ಪೆದ್ದಣ್ಣ ಈ ರೀತಿಯಾಗಿರ್ತಕ್ಕಂತಹ ಭಾವನೆಯೊಳಗ ಇಡೀ ಕಾಯವೇ ಲಿಂಗವಾದಾಗ, ಜಪ ಮಾಡ್ತಾ ಮಾಡ್ತಾ ಮಾಡ್ತಾನೆ ಪರುಷಮಣಿ ಆದಾಗ, ಇಡೀ ಶರೀರವೇ ಲಿಂಗಾನುಸಂಧಾನವಾದಾಗ ಕಲ್ಲು ಲಿಂಗ ಆಗ್ಲಿಕ್ಕೆ ಸಾಧ್ಯ ಇಲ್ಲೇನು? ಅದಕ್ಕೆ ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಳು, ಜ್ಯೋತಿಯ ಬಲದಿಂದ ಧಮಂದದ ಕೇಳು, ಪರುಷದ ಬಲದಿಂದ ಅವಲೋಹದ ಕೇಡು. ಹಂಗ ಲಿಂಗಮಯ ಆಗಿರ್ತಕ್ಕಂಥವ ಕಲ್ಲು ಮುಟ್ಟಿದಾಗಲೂ ಕೂಡ ಲಿಂಗವಾಗಿ ಪರಿವರ್ತನೆ ಆಗ್ತದೆ. ಒಳ್ಳೆಯ ಮನಸ್ಸಿನಿಂದ ಒಬ್ಬ ಶರಣ ಅನ್ನವನ್ನು ಮುಟ್ಟಿದ್ರ ಅದು ಪ್ರಸಾದವಾಗ್ತದೆ. ಅದಕ್ಕ ಸತ್ಯಶುದ್ಧ ಕಾಯಕಕ್ಕೆ ಬೆಲೆ ಕೊಟ್ಟರು ಶರಣರು. ಸತ್ಯಶುದ್ಧ ಕಾಯಕದ ಕಡೆಗೆ ಮಹತ್ವವನ್ನು ಕೊಟ್ಟು ಬದುಕಿದ್ರು. ಈ ರೀತಿಯಾಗಿರ್ತಕ್ಕಂಥ ಪೆದ್ದಣ್ಣನ ವಿಚಾರವನ್ನು ಕಂಡಂತಹ ಉರ್ಲಿಂಗ ದೇವರು ಪೆದ್ದಣ್ಣನನ್ನ ಮಠಕ್ಕೆ ಕರೆಸ್ತಾರೆ. ಈಗ ನೀನು ಪರಿಶುದ್ಧವಾದಿ ಬಾ, ನೀನೀಗ ಲಿಂಗ ದೀಕ್ಷೆಯನ್ನು ಪಡಿಲಿಕ್ಕೆ ಅರ್ಹ ವ್ಯಕ್ತಿ ಆಗಿ ಅಂತ ತಿಳ್ಕೊಂಡು ಅವರಿಗೆ ಲಿಂಗ ದೀಕ್ಷೆಯನ್ನು ಕೊಡ್ತಾರೆ. ಈ ರೀತಿಯಾಗಿ ಲಿಂಗ ದೀಕ್ಷೆಯನ್ನು ಪಡೆದಿರ್ತಕ್ಕಂತಹ ಉರ್ಲಿಂಗ ದೇವರಿಂದ ಪೆದ್ದಣ್ಣ ಲಿಂಗ ದೀಕ್ಷೆಯನ್ನು ಪಡೆದ ಮೇಲೆ ಆ ಪೆದ್ದಣ್ಣ ಹೋಗಿ ಏನಾಗ್ತಾನ? ಊರಲಿಂಗ ಪೆದ್ದಿ ಆಗ್ತಾನೆ. ಮೊದಲೇ ಪೆದ್ದಣ್ಣ, ಮುಂದೇನಾಗ್ತದ? ಗುರುವಿನ ಹೆಸರು ಊರಲಿಂಗ ಪೆದ್ದಿ.
ಶ್ರೇಷ್ಠ ಶರಣರಾಗ್ತಾರ ಅವರು. ಹಲವಾರು ವಚನಗಳನ್ನ ಬರೀತಾರೆ ಉರುಲಿಂಗ ಪೆದ್ದಿಗಳು. ಕಲ್ಯಾಣದ ಅಂಗಳದೊಳಗೆ ಶರಣರ ಜೊತೆ ಕೂಡಿಕೊಂಡು ಮಹಾ ಶರಣರಾಗ್ತಾರೆ. ಅವರ ವಚನಗಳು ಕೂಡ ಸಮಾಜವನ್ನು ತಿದ್ದುವಂತ ವಚನಗಳು. ಹೇಳ್ತಾರ ಅವರು, ಹೆಣ್ಣೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ, ಎನೆಗೆ ನೀನೇ ಗತಿ, ನಿನಗೆ ನಾನೇ ಗತಿ, ಇನ್ನೇಕೆ ಜವನಿಕೆ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತಕ್ಕಂಥ ಮಾತನ್ನ, ಈ ರೀತಿಯಾಗಿರ್ತಕ್ಕಂಥ ಬದುಕನ್ನು ನಡೆಸಿರ್ತಕ್ಕಂತಹ ಒಂದು ಗುರುವಿನ ಬೈಗುಳವನ್ನ ಮಂತ್ರವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಒಬ್ಬ ಕಳ್ಳನೂ ಕೂಡ ಏನಾದ ಶರಣನಾಗ್ತಾನೆ. ಒಬ್ಬ ಕಳ್ಳನೂ ಕೂಡ ಶರಣನಾಗಿ ಕಲ್ಯಾಣದ ಅಂಗಳಕ್ಕೆ ಬಂದು ಬಸವಣ್ಣನವರ ಕಡೆಗೆ ಶ್ರೇಷ್ಠ ಶರಣರಾಗಿ ಹೋಗ್ತಾರೆ ಅಂತಕ್ಕಂಥದ್ದು ಇವತ್ತಿನ ವಿಚಾರದೊಳಗೆ ಬರ್ತಕ್ಕಂಥದ್ದು. ಹೀಗಾಗಿ ಭಾವನೆಗಳಲ್ಲಿ ಪರಿಶುದ್ಧತೆ ಇರಬೇಕಂತ ಹೇಳಿದ್ದಲ್ಲ, ಹೆಂಗೊಬ್ಬ ಕಳ್ಳ ಲಿಂಗ ಪೂಜೆಯನ್ನು ನೋಡಿ ಅವನೂ ಕೂಡ ಶರಣನಾಗಿರ್ತಕ್ಕಂಥ ವಿಚಾರ ಇವತ್ತು ನೋಡಿದ್ರಿ. ಇಂಥದ್ದೇ ಒಂದು ಘಟನೆ 19ನೇ ಶತಮಾನದೊಳಗೆ 10ನೇ ಮುರುಗೇಂದ್ರ ಶಿವೇಗಳ ಜೀವನದೊಳಗೆ ನಡೀತದೆ. ಯಾವತ್ತಿಗೂ ಕೂಡ ಅಪ್ಪನ ವಚನ ಅಂತ ಕರೆದಿರ್ತಕ್ಕಂಥ ಅತನಿ ಶಿವಗಳು ಒಂದು ದಿನ ಲಿಂಗ ಪೂಜೆಯನ್ನು ಮುಗಿಸಿ ಹೊರಾಂಗಣದೊಳಗ ವಚನ ಸಾಹಿತ್ಯವನ್ನು ಓದ್ಕೊಂಡು ಕುಂತಿರ್ತಾರಂತ. ಸಾಯಂಕಾಲದ ಸಮಯ 4-5 ಗಂಟೆ ಸಮಯ ಆಗ್ಯದ. ಆ ಸಮಯಕ್ಕೆ ಒಬ್ಬ ಹುಡುಗ ಮಠದ ಅಂಗಳದೊಳಗೆ ಒಂದಿಷ್ಟು ಗಿಡ ಇರ್ತಾವ, ಹಣ್ಣಿನ ಗಿಡಗಳು. ಅದರೊಳಗೊಂದು ಹಣ್ಣಿನ ಗಿಡ ಯಾವುದು ಅಂತಂತಂದ್ರ ಈ ನಿಂಬಿಕಾಯಿ ಉಪ್ಪಿನಕಾಯಿ ಮಾಡ್ತಾರಲ್ಲ ಮಾವುಗಳು. ಇವತ್ತ ನಮ್ಮ ವೀರಭದ್ರಪ್ಪ ಅವರ ಮನೆಗೆ ಹೋಗಿರ್ತೀವಿ ನಾವು ಪ್ರಸಾದಕ್ಕೆ. ನಮ್ಮ ಅವ್ವರು ಉಪ್ಪಿನಕಾಯಿ ನೀಡಿದ್ರು ನಮಗೂ. ಆ ಮಾವಿನಕಾಯಿ ಉಪ್ಪಿನಕಾಯಿ, ಈ ದೊಡ್ಡ ನಿಂಬಿಕಾಯಿ ಬರ್ತಾವ ನೋಡ್ರಿ, ಅವಕ್ಕೆ ಏನಂತೀರಿ ನೀವು? ಗಜನಿಂಬಿ ಅಂತ ಕರೀತಾರ, ನಮ್ಮ ಕಡೆಗೆ ಕಂಚಿಕಾಯಿ ಅಂತ ಕರೀತಾರ, ಕಂಚೆ ಹಣ್ಣು ಅಂತೇಳಿ. ಈ ಗಜನಿಂಬೆ ಅಂತಂದ್ರೆ ಇವು ನಿಂಬೆ ಹಣ್ಣಿನ ಸಣ್ಣ ನಿಂಬೆ ಹಣ್ಣು, ಇವು ಸ್ವಲ್ಪ ದೊಡ್ಡ ಇರ್ತಾವ, ಅದಕ್ಕೆ ಕಂಚಿಕಾಯಿ ಅಂತ ಕರೀತಾರ. ಹಿಂಗ ಮಠದ ಆವರಣದೊಳಗೆ ಒಂದು ಕಂಚಿ ಹಣ್ಣಿನ ಗಿಡ ಇತ್ತು. ಒಬ್ಬ ಮುಸ್ಲಿಂ ಧರ್ಮದ ಒಬ್ಬ ಹುಡುಗ ಏನ್ ಮಾಡ್ದ ಅಂತಂತಂದ್ರ, ಆ ಕಂಚಿಕಾಯಿ ಗಿಡದಾಗಿರ್ತಕ್ಕಂತಹ 2 ಹಣ್ಣನ್ನ ಹರ್ಕೊಳಕತ್ತಿ. ಇನ್ನೇನು 2 ಹಣ್ಣು ಹರ್ಕೊಂಡು ಹೋಗಬೇಕು ಅನ್ನೋದ್ರೊಳಗನ ಶಿವಗಳು ನೋಡ್ಬಿಟ್ಟು, ಯಾರನ್ನ? ಆ ಮುಸ್ಲಿಂ ಹುಡುಗನ. ಅವ ಹಣ್ಣು ಹರ್ಕೊಂಡು ಹೋಗೋದಕ್ಕ ಶಿವಗಳು ನೋಡ್ಬಿಟ್ರು. ಶಿವಗಳು ನೋಡಿದ ತಕ್ಷಣ ಮಠದೊಳಗೆ ಏನು ಘಟನೆ ಆಯ್ತು ಅನ್ನುವಂಥದ್ದನ್ನ ನಮ್ಮ ಗವಾಯಿಗಳ ಒಂದು ಗೀತೆಯನ್ನು ಕೇಳಿ ನಾವು ನೋಡೋಣ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಅಪ್ಪನು ಮಾದಾರ ಚೆನ್ನಯ್ಯ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಅಪ್ಪನು ನಮ್ಮ
ಜೋರಾದ ಚಪ್ಪಾಳೆ ಕಲಾವಿದರಿಗೆ. ಆ ರೀತಿಯಾಗಿ ಆ ಕಂಚಿ ಹಣ್ಣನ್ನ ಮುಸ್ಲಿಂ ಹುಡುಗ ತೆಗೆದುಕೊಂಡು ಓಡಿ ಹೋಗ್ತಾ ಇದ್ದ. ಶಿವಯೋಗಗಳು ನೋಡಿದ ತಕ್ಷಣನೇ ಏ ತಮ್ಮ ನೀ ಎಲ್ಲೋ ಅಂತ ಹೇಳಿ ಕರೆದ್ರು. ಆ ಕರೆಯೋದಕ್ಕ ಆ ಹುಡುಗ ಗಾಬರಿಯಾಗಿ ಕೈಯಾಗಿನ ಹಣ್ಣು ಒಗೆದು ಓಡಿ ಹೋಗ್ತದು. ಗಾಬರಿ ಆಗ್ತದೆ, ನನ್ನ ಬಡಿತಾರ ಹಿಡಿತಾರ ನೋಡಿದ್ರೆ ತಡಿ ಅಂತ ಹೇಳಿ ತಿಳ್ಕೊಂಡು ಒಂದು 2 ಹಣ್ಣು ಕಿಶೆದಾಗ ಇಟ್ಕೊಂಡಿದ್ದ, ಇನ್ನೊಂದು 2 ಹಣ್ಣು ಕೈಯಾಗ ಹಿಡಿದಿತ್ತು, ಒಗದ ಕಿಶೆದಾಗ ಇಟ್ಟಿದ್ರೆ ಸಾಕು ಬಿಡ ಓಡಿ ಹೋದ. ಶಿವಗಳು ಸುಮ್ಮ ಕುಂಡಿರ್ಲಿಲ್ಲ. ಸೇವಕರನ್ನು ಕರೆದು ನೋಡಪ್ಪ ಹುಡುಗ ಓಡಿ ಹೊರಟಾಗಲ್ಲ, ಅವ್ರು ಕರ್ಕೊಂಡು ಬಾ. ಆ ಕ್ಷಣಕ್ಕನ ಸೇವಕನು ಓಡಿ ಹೋಗಿ ಕರೆದ್ರೊಳಗ ಹುಡುಗ ಮನೆ ಸೇರಿಬಿಟ್ಟಿದ್ದ. ಮನೆ ಸೇರೋದಕ್ಕ ಆ ವ್ಯಕ್ತಿಯನ್ನ ಹೋಗಿ ಅವ ಮನೆಗೆ ಹೋಗೋದಕ್ಕ ಹುಡುಗ ಮನೆಯಾಗ ಹೋಗಿ ಅವ್ವ ಅಪ್ಪಗೆ ಹೇಳ್ಬಿಟ್ಟ, हमको मारने के लिए मठ का स्वामी आया थे बोलते, हमको मारने के लिए मठ का स्वामी आया और भाषा में ಹೇಳಿ बोल बे तुम्हें मारने के लिए आदमी कौन है वो मಕ್ಕಳಿಗೆ ಹೊರಗೆ ಅವಾಗ ಹೊರಗೆ ಬರೋದಕ್ಕ ಏ ಇಲ್ಲ ಅಜ್ಜನ್ ಕರೆಯಕತ್ತಾರ, ನಿಮ್ ಮಗನ್ ಕರೆಯಕತ್ತಾರ, हमारा बच्चा नहीं आएगा, चलो चलो तुम्हारा मठ को चलो आपको क्यों हटा। ए नहीं जी, बड़ा स्वामी जी बुलाए जी उसको लेकर कैसे ಕರ್ಕೊಂಡು ಹೋಗದ ದೊಡ್ಡವ್ರು ಹೇಳ್ಯಾರ. ಅವ ಬರ್ದಪ್ಪ ಇವ್ ಬಿಡ್ದಪ್ಪ, ಒಟ್ಟು ಕರ್ಕೊಂಡು ಹೋಗೇ ಬಿಟ್ಟ. ಹೋಗುದಕ್ಕೆ ಇವ್ರಿಗೆ ಏನ್ ಚಿಂತೆ, ನಮ್ಮ ಮಗನ ಏನು ಬಡದ ಗಿಡದಾರ ತಡಿ ಅಂತೇಳಿ ಇವ್ರು ಹಿಟ ಬಂತ್ರಿ. ಇವ್ರು ಹಿಂಡ್ ಬರೋದು ಗೊತ್ತಲ್ಲ, ಬಂದ ಬಿಟ್ಟು ಹೊಡೆದಾಡಿದ್ರೆ ಮೊದಲು ನಾವೇ ಇರ್ತೀವಿ ಅಂತ. ಹೌದು, ಹಿಂದ್ ಬಂದ ಬಿಟ್ರು. ಬರೋದಕ್ಕನ ಹುಡುಗನ್ ಕರ್ಕೊಂಡು ಹೋಗಿ ಅಜ್ಜನ ಕರ್ಕೊಂಡ್ ಬಂದಿನಂತ ಅನ್ನೋದ್ರಾಗ ಇವ್ರು ದೂರ ನಿಂತು ಒಳಗತ್ತಾರೆ, ಏನ್ ಮಾಡ್ತಾರೆ. ಅವಾಗ ಶಿವಗಳು ಆ ಹಣ್ಣು ಆಗಲೇ ತರಿಸಿ ತಮ್ಮ ಕಡೆಗೆ ಇಟ್ಕೊಂಡಿದ್ರು. ಆ ಹುಡುಗ ಕೈಯಾಗ ಹಣ್ಣು ಕೊಟ್ಟು ಹೇಳ್ತಾರ, ಏ ತಮ್ಮ ಈ ಹಣ್ಣು ಬಹಳ ಹುಳಿ ಅದನು, ಈ ಹಣ್ಣು ಬಹಳ ಹುಳಿ ಅದ. ಈ ಹುಳಿ ಹಣ್ಣನ್ನ ನೇರವಾಗಿ ನೀ ತಿಂದಿ ಅಂತಂದ್ರ ನಿನ್ನ ತಲೆ ನೋವು ಬರ್ತದ, ನಿನ್ನ ಆರೋಗ್ಯ ಕೆಡ್ತದ, ನಿನಗೆ ಹೊಟ್ಟೆ ನೋವು ಬರ್ತದ. ಹುಳಿ ಬಹಳ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲಪ್ಪ. ಅದಕ್ಕ ಈ ಹುಳಿ ಹಣ್ಣಿನ ಜೊತೆಗೆ ಒಂದಿಷ್ಟು ಕಲಸಕ್ರಿಯನ್ನ ಕೂಡಿಸಿ ತಿನ್ನು ಅಂತ ಹೇಳಿ ತಮ್ಮ ಹತ್ರ ಇರ್ತಕ್ಕಂಥ ಕಲಸಕ್ರಿಯನ್ನ ಹುಡುಗನಿಗೆ ಕೊಟ್ಟು ಆಶೀರ್ವಾದ ಮಾಡಿ ಕಳಿಸಿದ್ರಂತಂದ್ರೆ ಶಿವಗಳು ತ್ಯಾಗದ ಮನೋಭಾವ. ಅದಕ್ಕ ಇಷ್ಟಲಿಂಗ ಪೂಜೆ ಮಾಡಿದ್ರ ಶಿವಯೋಗದೊಳಗೆ ಪೂಜೆ ಮಾಡ್ತಾ ಇದ್ದವ ಮನಸ್ಸು ಎಷ್ಟು ವಿಶಾಲ ಆಗ್ತದ ಅಂತಂತಂದ್ರ ಇಷ್ಟ ಪ್ರಾಣ ಭಾವ, ಇಷ್ಟ ಪ್ರಾಣ ಭಾವ ಅದು ಪರಿಶುದ್ಧವಾಗಿರ್ತದ. ಹೀಗಾಗಿ ಇಷ್ಟಲಿಂಗ ಪೂಜೆಗೆ
ಮನಸ್ಸನ್ನ ಕಟ್ಟಿ ಹಾಕ್ತಕ್ಕಂಥ ಶಕ್ತಿ ಇರೋದು ಇಷ್ಟಲಿಂಗ ಪೂಜೆ. ಹೀಗಾಗಿ ಶರಣರು ಇಷ್ಟಲಿಂಗ ಪೂಜೆಗೆ ಬಹಳ ಮಹತ್ವ ಕೊಟ್ಟರು. ಪೂಜೆ, ಪ್ರಸಾದ, ಕಾಯಕ, ದಾಸೋಹ, ಅನುಭವ, ಇದೊಂದು ಪರಂಪರೆ ಇದೆ. 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ ಅಂತ ಹೆಂಗ ಟೈಮ್ ಟೇಬಲ್ ಐತೋ ಹಂಗ ಪೂಜೆ, ಪ್ರಸಾದ, ಕಾಯಕ, ದಾಸೋಹ, ಅನುಭವ ಇವುಗಳ ಜೊತೆಗೆ ಯಾರು ಹೋಗ್ತಾರೋ ಅವರು ಶರಣರು. ಅದೇ ಜೀವನ ದರ್ಶನ. ಶರಣರ ಜೀವನ ದರ್ಶನ ಅಂತಂತಂದ್ರೆ ಇವುಗಳನ್ನು ಯಾರು ಪಾಲಿಸ್ತಾರಲ್ಲ ಅವರೇ ನಿಜವಾದ ಶರಣರು. ಅವರದ್ದು ನಿಜವಾದ ಜೀವನ ದರ್ಶನ ಪ್ರವಚನ ಅಂತಕ್ಕಂಥದ್ದು. ಅಂತಹ ನಿಟ್ಟಿನೊಳಗ ಶರಣರು ಕಾಯಕವನ್ನು ಮಾಡ್ತಾ, ದಾಸೋಹವನ್ನು ಮಾಡ್ತಾ, ನೀವೆಲ್ಲೇ ಶರಣರನ್ನ ಸುತ್ತ ಹೊಡ್ಕೊಂಡು ಬರ್ರಿ, ಅವ್ರು ಕೊನೆಗೆ ಬರೋದು ಶಿವಯೋಗಕ್ಕರೆ ಬರ್ತಾರ, ಇಲ್ಲ ಕಾಯಕಕ್ಕರೆ ಬರ್ತಾರ, ಇಲ್ಲ ದಾಸೋಹಕ್ಕರೆ ಬರ್ತಾರ, ಇಲ್ಲ ಅನುಭವಕ್ಕರೆ ಬರ್ತಾರ. ಇವು ಬಿಟ್ಟು ಮತ್ತೆ ಬೇರೆ ಕಡೆ ಇಲ್ವೇ ಇಲ್ಲ. ಅವರು ಅಲ್ಲೇ ಸುತ್ತ ಹೊಡೆಯೋದು. ಶರಣ ಸಾಹಿತ್ಯ, ವಚನ ಸಾಹಿತ್ಯ ಅಂತಂತಂದ್ರ 19 ಗ್ರಂಥದವ್ರಿ, 22,000 ವಚನದವ್ರಿ ಅಜ್ಜಾರ. ಅವನೆಲ್ಲಿ ಓದಿದ್ರಿ? ಇಲ್ವೇ ಇಲ್ಲ. ಎಲ್ಲ ವಚನಗಳನ್ನ ಅಧ್ಯಯನ ಮಾಡಿದ್ರ ಶಿವಯೋಗ, ಅನುಭವ, ಕಾಯಕ, ದಾಸೋಹ ಇಷ್ಟೊಳಗಡೆ ಬರ್ತಾರೆ ವಿನಃ ಶಟಸ್ಥಲ, ಅಷ್ಟಾವರಣ, ಪಂಚಾಚಾರಗಳನ್ನು ಒಳಗೊಂಡಂತಹ ಸಾಹಿತ್ಯವೇ ವಚನ ಸಾಹಿತ್ಯ. ಆ ವಚನ ಸಾಹಿತ್ಯದಾಗ ನಡೆದವರೇ ಶರಣರು. ಅದೇ ಶರಣರ ಜೀವನ ದರ್ಶನ ಪ್ರವಚನ ಅನ್ನುವಂಥ ಮಾತನ್ನ ಇವತ್ತಿನ ಪ್ರವಚನದಲ್ಲಿ ತಿಳಿಸ್ತಾ, ಇವತ್ತು ವಿಶೇಷವಾಗಿ ಸಮಯ 8 ಗಂಟೆ 50 ನಿಮಿಷ ಆಯ್ತು. ನಮಗೆ ಕೊಟ್ಟಾಗ 7 ಗಂಟೆ 50 ನಿಮಿಷ ಆಗಿತ್ತು. ಹೀಗಾಗಿ 1 ಗಂಟೆಯ ಪರಿಪೂರ್ಣ ಶರಣ ಸಿದ್ಧಾಂತವನ್ನು ತಾವೆಲ್ಲ ತಿಳ್ಕೊಂಡಿದ್ದೀರಿ. ಇದು ಗೊತ್ತಿರಲಿ ನಿಮಗ, ಕಳ್ಳನನ್ನು ಕೂಡ ಪರಿವರ್ತನೆ ಮಾಡತಕ್ಕಂಥ ಶಕ್ತಿ ಲಿಂಗ ಪೂಜೆಗಿದೆ, ದಾಸೋಹಕ್ಕಿದೆ, ಅನುಭವಕ್ಕಿದೆ. ಅಂತಹ ನಿಟ್ಟಿನೊಳಗ ನಮ್ಮ ಬದುಕಿನಲ್ಲೂ ಕೂಡ ನಾವು ಆ ದಾರಿಯಲ್ಲಿ ನಡೀತಕ್ಕಂಥ ಕೆಲಸವನ್ನು ಮಾಡೋಣ ಅನ್ನುವಂಥ ಒಂದು ವಿಷಯವನ್ನು ತಿಳಿಸ್ತಾ, ಇನ್ನೇನು ನಾಳೆ 1 ದಿನ, ನಾಡಿದ್ದು ಅಪ್ಪನವರ ಜಯಂತಿ. ಸಾಂಸ್ಕೃತಿಕ ನಾಯಕನಾಗಿರ್ತಕ್ಕಂತಹ ಮಹಾಮಾನವತಾವಾದಿ ಅಪ್ಪ ಬಸವಣ್ಣನವರ ಜಯಂತಿ 20ನೇ ತಾರೀಕಿನ ದಿನ ಸಿಂಧನೂರಿನ ಮಹಾನಗರದಲ್ಲಿ ಅದ್ದೂರಿಯಾಗಿ ನಡೀತಕ್ಕಂಥದ್ದು. ಅದಕ್ಕೆಲ್ಲ ಜಾತಿ, ಭೇದ, ಧರ್ಮ, ಪಕ್ಷ ಎಲ್ಲವನ್ನು ಮರೆತು, ವರ್ಣ, ನಾನು ಪುರುಷ, ನಾನು ಸ್ತ್ರೀ ಎನ್ನುವ ಭಾವ ಏನೂ ಕೂಡ ಇಲ್ಲದೆ ಎಲ್ಲರೂ ಒಂದಾಗಿ ಅಪ್ಪನ ಜಯಂತಿಯನ್ನು ನಾವೆಲ್ಲ ಮಾಡಬೇಕಾಗಿದೆ. ನಿಮ್ಮೆಲ್ಲರ ಸೇವೆ ನಿರಂತರವಾಗಿ ಅಪ್ಪನ ಒಂದು ಸೇವೆಗೆ, ಜಯಂತಿಗೆ ಸಲ್ಲಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ವಿಶೇಷವಾಗಿ ಆ ಸರ್ಕಲ್ಲಿನ ಒಂದು ಸ್ವಚ್ಛತೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಗೌರವ ಮಾಡಿದ್ದು ನಿಜವಾಗ್ಲೂ ನೋಡ್ರಿ. ಬಸವ ಸಮಿತಿ, ಬಸವ ಬಳಗ, ಬಸವ ಕೇಂದ್ರ ಇವು ಎಂತ ಕೆಲಸ ಮಾಡ್ತಾವ ಅನ್ನೋದಕ್ಕೆ ಒಂದು ಸಿಂಧನೂರಿನ ವೇದಿಕೆ ಎಷ್ಟು ಉದಾಹರಣೆ ಆಗ್ತದ ಅಂತಂದ್ರೆ, ಕಣ್ಣಿಗೆ ಕಾಣದೆ ಎಲೆಮರೆಯ ಕಾಯಿಯಾಗಿ ಸಮಾಜದಲ್ಲಿ ಶರಣ ಸೇವೆಯನ್ನು ಮಾಡ್ತಕ್ಕಂಥವರನ್ನು ಕೂಡ ಗುರುತಿಸಿ ಗೌರವ ಕೊಡ್ತಕ್ಕಂತಹ ಒಂದು ಕೇಂದ್ರ ಯಾವುದಾದ್ರೂ ಇದ್ರೆ ಅದು ಬಸವ ಕೇಂದ್ರಗಳು ಮಾತ್ರ ಅಂತಕ್ಕಂಥದ್ದನ್ನು ಈ ಸಮಾಜದಲ್ಲಿ ತಿಳ್ಕೊಳ್ಬೇಕು. ಕಟ್ಟ ಕಡೆ ವ್ಯಕ್ತಿಯನ್ನು ಕೂಡ ಗುರುತಿಸಿ, ಅವರನ್ನ ಗುರುತಿಸೇ ಇಲ್ಲಪ್ಪ, ಅವನ ಸೇವೆಯನ್ನ ಗುರುತಿಸಿ ಯಾರು ಕೂಡ ಪ್ರಶಸ್ತಿ ಕೊಡೋದಿಲ್ಲ, ಸನ್ಮಾನ ಮಾಡಂಗಿಲ್ಲ. ದುಡ್ಡನ್ನು ನೋಡಿ ದೊಡ್ಡ ಹಣ ಕೊಟ್ಟವನನ್ನ, ಬಂಗಾರ ಕೊಟ್ಟವನನ್ನ, ದೊಡ್ಡ ಆಸ್ತಿ ಕೊಟ್ಟವನನ್ನ ಸನ್ಮಾನ ಮಾಡೋದು ನೋಡಿವಿ. ಆದ್ರೆ ಕಟ್ಟ ಕಡೆಯ ಕಸ ಹೊಡೆದಂತಹ ವ್ಯಕ್ತಿಯನ್ನು ಕೂಡ ಗುರುತಿಸಿ, ಶರಣರ ತಟ್ಟೆಗಳನ್ನು ತೊಳೆದಿರ್ತಕ್ಕಂತಹ ಒಬ್ಬ ಭಕ್ತನನ್ನು ಗುರುತಿಸಿ ದೊಡ್ಡ ವೇದಿಕೆಯ ಮೇಲೆ ಕರೆದು ಸನ್ಮಾನ ಮಾಡತಕ್ಕಂತ ಒಂದು ಮನಸ್ಥಿತಿಯ, ಮನೋಭಾವದ ಒಂದು ವಿಚಾರಧಾರೆಗಳನ್ನು ಯಾರೆಲ್ಲಾದ್ರೂ ನೋಡಬಹುದಾಗಿತ್ತು ಅಂತಂದ್ರೆ ಅದು ಬಸವಾದಿ ಶಿವ ಶರಣರಲ್ಲೇ ಕೂಡ ನೋಡ್ಲಿಕ್ಕೆ ಸಾಧ್ಯದ. ಅದು ಬಸವ ಕೇಂದ್ರ, ಬಸವ ಬಳಗದವರಿಗೆ ಬರ್ತಕ್ಕಂಥ ಉದಾರತೆ ವಿಚಾರಗಳು ಮತ್ತೆ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವ್ಯಕ್ತಿಗಳನ್ನು ಕೂಡ ಗುರುತಿಸಿ ಬಸವ ಶ್ರೀ ರಕ್ಷಣೆ ಕೊಡ್ತಕ್ಕಂಥ ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮ ಬಸವ ಕೇಂದ್ರ, ಯುವ ಬಸವ ಬಳಗ, ಅಕ್ಕನ ಬಳಗ, ಎಲ್ಲ ಬಸವ ಟ್ರಸ್ಟ್ ಎಲ್ಲ ಬಳಗದವರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ರಿ. ಅವರ ಸೇವೆ ಬಹಳ ಅದ್ದೂರಿಯಾಗಿ 2026 ಎಳೆಯೋಣ ಬಸವಪ್ಪನ ತೇರು ಅನ್ನುವ ಹಾಗೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಪೂರ್ಣವಾಗಿ ನಡೆದಿದೆ. ಪ್ರತಿಯೊಬ್ಬರನ್ನು ಗುರುತಿಸಿ ಸನ್ಮಾನ ಮಾಡತಕ್ಕಂಥ ಕಾಯಕದ ಸೇವೆ ನಡೆದಿದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯವಾಗಿರ್ತಕ್ಕಂಥದ್ದನ್ನು ಮಾತನ್ನು ತಿಳಿಸ್ತಾ, ನಾಳೆ 1 ದಿನ
ನಮ್ಮ ವಿಚಾರಧಾರೆಗಳಿರ್ತವೆ. ನಾಡಿದ್ದು ಬಸವ ಜಯಂತಿಯ ದಿನ ಬಹಳ ಕಡಿಮೆ ವಿಷಯ. ನಾಳೆ ವಿಶೇಷವಾಗಿ ಶರಣ ಹಲ್ಲಯ್ಯನವರು, ಮಧುವರಸರು, ಕಲ್ಯಾಣಮ್ಮ, ಬಹಳ ಘಟಾನುಘಟಿ ಶರಣರು ವಿಚಾರಧಾರೆಗಳು ನಾಳೆಯ ದಿನ ಪ್ರವಚನದಲ್ಲಿ ಬರ್ತದೆ. ತಾವಿನ್ನೂ ಹೆಚ್ಚು ಸಂಖ್ಯೆಯಲ್ಲಿ ನಾಳೆ ಪಾಲ್ಗೊಳ್ಳಿ ಅನ್ನುವಂಥ ಮಾತನ್ನು ತಿಳಿಸ್ತಾ ನನ್ನ ಇವತ್ತಿನ ಪ್ರವಚನ ಸೇವೆಗೆ ಮಂಗಲ ಕೋರ್ತೇನೆ. ಎಲ್ಲರಿಗೂ ಶುಭವಾಗಲಿ. ಶರಣು ಶರಣ.